ಕಾಟೇರ ಸಿನಿಮಾ ಆಗಿದ್ದು ಕತೆ ಹುಟ್ಟಿದ್ದು ಜಡೇಶ್ ಅವರಿಂದ. ಜಡೇಶೇ ಮೂಲ ಕಾರಣ ಕಾಟೇರಗೆ. ಇವಾಗ ಆ ಕೂಗು ನಾನು ರೈಟರ್ ಅನ್ನೋದಕ್ಕಿಂತ ಒಬ್ಬ ಸ್ಟಾರ್ ದರ್ಶನ್ ಸರ್ ಬಾಸ್ ಬಂದ್ಬಿಟ್ಟು ನಮ್ಮ ಕತೆಗಾರ ಅಂದ್ಬಿಟ್ರೆ ಅದು ಕೂಗು ಕರ್ನಾಟಕ ಬಾರ್ಡರ್ಗೆ ಅಲ್ವಾ ತಲುಪುತ್ತೆ. ಈ ಥರದ ಕತೆ ಅಂದಾಗ ಸ್ಟಾರ್ಡಮ್ ಇರೋ ಸ್ಟಾರ್ ನಾಯಕರು ಒಪ್ಕೊಳ್ಳೋದು ತುಂಬ ಕಷ್ಟ. ನಾನು ಭಾಳ ದಿನಕ್ಕೆ ಅಂತನೂ ಅಥವಾ ಫಸ್ಟ್ ಟೈಮ್ ಈ ಥರದೊಂದು ಗಟ್ಟಿ ಕತೆ ಮಾಡ್ತಾ ಇದ್ದೀನಿ, ಓಕೆ ಚಿನ್ನ ಮಾಡೋಣ ಅಂತ ಹೇಳಿದ್ರು ಅವರು. ಅದು ಒಂದು ಇಜಿಮಿಜಿ ಇರಲಿಲ್ಲ, ಒಂದು ಇದಿರಲಿಲ್ಲ, ಸ್ಟಿಲ್ ಇಲ್ಲವರೆಗೂ ಅವರಲ್ಲಿ ಏನೋ ಒಂದು ಕಾನ್ಫಿಡೆಂಟ್. ಅವ್ರು ಎಲ್ಲ ಪ್ರೆಸ್ ಮೀಟಲ್ಲಿ ನೋಡಿ ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ, ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ, ಸಿನಿಮಾ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ ದರ್ಶನ್ ಅವರು. ಈ ಕತೆ ಮಾಡುವಾಗ ನಿಮಗೊಂದು ಅನುಭವ ಇದ್ದೇ ಇರಬೇಕು. ಎಷ್ಟೋ ಸಿನಿಮಾಗಳು ಸೋಲ್ತವೆ, ಸುಮ್ಮನೆ ಸ್ಟಾರ್ ಸಿನಿಮಾಗಳು ಸೋಲ್ತವೆ. ಹೌದು, ಅದಕ್ಕೆ ಅಲ್ಲಿ ಸ್ಟಾರ್ ಸರಿ ಮಾಡಿಲ್ಲ ಅಂತ ಯಾರನ್ನ ಹೇಳೋಕ್ಕಾಗಲ್ಲ. ಹೌದು, ಚೆನ್ನಾಗಿಲ್ಲ ಅಂದರೆ ಸಬ್ಜೆಕ್ಟ್ ಚೆನ್ನಾಗಿಲ್ಲ. ಜಡೇಶ್ ಅವರು ನೆಕ್ಸ್ಟು ದರ್ಶನ್ಗೆ ಅಂತ ಕತೆ ಮಾಡಿಕೊಂಡು ಮತ್ತೆ ಡೈರೆಕ್ಷನ್ ಮಾಡಬಹುದಾ? ಆಫ್ಟರ್ ಸಕ್ಸಸ್ಗೆ ಒಂದ್ಸರಿ ಬಾಸ್ ಒಂದು ಫೋಟೋ ಕೊಡಿ, ನಿಮ್ಮ ಹತ್ರ ಒಂದು ಫೋಟೋ ಇಲ್ಲ ಅಂತಂದೆ. ಆಫ್ಟರ್ ಸಕ್ಸಸ್ ಅಲ್ಲಿ ಅದಾದ್ಮೇಲೆ ಇನ್ನೊಂದು ಕತೆ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ವಿಜಯ ಬ್ರಹ್ಮಸಾರ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಲಾಸ್ಟ್ ವೀಕ್ ತೆರೆಕಂಡಂತಹ ಕಾಟೇರ ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಆ ಸಿನಿಮಾ ಮೂಲ ಬರಹಗಾರರು ಅಂದರೆ ಜಡೇಶ್ ಹಂಪಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದಿಷ್ಟು ಆ ಕತೆ ಬಗ್ಗೆ, ಆ ಕತೆ ಹೇಗೆ ಹುಡ್ತು, ಕತೆ ಹೇಗೆಲ್ಲ ತಯಾರಾಯಿತು ಅನ್ನೋದ್ರ ಕುರಿತು ಒಂದಿಷ್ಟು ಮಾತಾಡೋಣ. ಜಡೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಓಕೆ, ಹೇಳಿ ಜಡೇಶ್, ಕಾಟೇರ ಈಗೆಲ್ಲ ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ. ಅದಕ್ಕೆ ಕಾರಣ ಮೂಲ ದರ್ಶನ್ ಆಗಿರ್ಬೋದು, ತರುಣ್ ಸುಧೀರ್ ಆಗಿರ್ಬೋದು. ಅದಕ್ಕಿಂತ ಮೊದಲು ಕತೆ. ಒಂದು ಸಿನಿಮಾಗೆ ಕತೆನೇ ಹೀರೋ. ನಮ್ಮ ಪ್ರಕಾರ ಕತೆ ಗೆದ್ದಿದೆ, ಕತೆನೇ ಹೀರೋ ಆಗಿರೋದ್ರಿಂದ ಆ ಕತೆ ಬಗ್ಗೆ ಏನು ಹೇಳ್ತೀರಿ? ಆ ಕತೆ ಹುಟ್ಟು ಹೇಗಾಯಿತು? ಅದು ಮೂಲ ಹುಟ್ಟು ಅಂದರೆ ಜಸ್ಟ್ ಐಡಿಯಾಸಿಂದ ಶುರುವಾಗಿದ್ದದು. ಒಮ್ಮೆಲೆ ಒಂದು ಕತೆ, ಒಂದು ಸ್ಟಾರ್ಟ್ ಮಿಡ್ ಎಂಡ್ ಅಂತ ಅದು ಹುಟ್ಟಲಿಲ್ಲ. ಅದು ಕೆಲವು ಐಡಿಯಾಸ್ಗಳು ನಾನು ಶೇರ್ ಮಾಡಿದಾಗ ಡೈರೆಕ್ಟರ್ಗೆ ಇಷ್ಟ ಆಗಿ ಅದನ್ನ ಎಣಿಯೋಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ನಮ್ಮದು ಕಾಟೇರದ ಮೂಲ ಅಂತಂದರೆ ಒಲೆಮಾರಿ, ಉಳುವನೆ ಒಡೆಯ ಮತ್ತು ಜಾತಿ ವ್ಯವಸ್ಥೆ. ಈ ಮೂರು ವಿಚಾರಗಳನ್ನು ನಾವು ಹೆಣೆದು ಒಂದು ಮಾಡಿದ್ದು. ಈ ಒಲೆಮಾರಿ ವಿಚಾರ ನನಗೆ ನಮ್ಮ ಅಜ್ಜಿ ಹೇಳಿದ್ಲು. ಅಂದರೆ ಅವಳು ಬೆಡ್ ರಿಡನ್ ಮುತ್ತಜ್ಜಿ. ಆ ಟೈಮ್ ಅವಾಗ ಅಜ್ಜಿಗೆ ಎಷ್ಟು ವರ್ಷ ಆಗಿತ್ತು? ಎಷ್ಟು ವರ್ಷ ಬದುಕಿದ್ರು ಅವರು? ಒಂದು 105, 106 ಆ ಥರ. ಅವ್ರ ಕಾಲಘಟ್ಟದಲ್ಲಿ ಅದಕ್ಕೋಸ್ಕರ ಇದು ನನಗೆ ಸಿಕ್ಕಿದ್ ಬಿಟ್ರೆ ಇಲ್ಲ ಅಂದರೆ ಇದು ನಮ್ಗೆಲ್ಗೂ ಒಂದು ನೋಡ್ತಾ ಇದ್ರೆ ಎಲ್ಲರೂ ಫಿಕ್ಷನಲ್ ಅನ್ಕೋತಾರೆ, ಬಟ್ ರಿಯಲ್ ಆಗಿ ಇತ್ತು ಅನ್ನೋದೇ ಅವರು ಮಾತಾಗಿತ್ತು. ಸೊ ನನಗೆ ಅದೇ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ನಾನು ಇದನ್ನ ಒಳ್ಳೆ ಸೇಲಿಂಗ್ ಪಾಯಿಂಟ್ ಇದು ಆ್ಯಕ್ಚುಲಿ ಒಬ್ಬ ಹೀರೋಗೆ ಒಳ್ಳೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಂತ ಹೇಳಿದೆ. ಆಮೇಲೆ ಗುರುಶೇಷರಲ್ಲೇ ಆಲ್ರೆಡಿ ನಾನು ಉಳುವ ನೋಡಿ ಸೆಕೆಂಡ್ ಜನರೇಷನ್ ಕೇಸ್ ಹಾಕಿರ್ತಾರೆ. ಬಟ್ ಅದ್ರದ್ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಇವಾಗೆ ಇಷ್ಟು ಸಮಸ್ಯೆ ಇದೆ, ಇವಾಗ ಎಷ್ಟೋ ಕೇಸುಗಳು ನಡೀತಾ ಇದ್ದಾವೆ, ಬಿಟ್ಕೊಡ್ತಾ ಇಲ್ಲ. ಕೆಲವೊಬ್ರು ಕೇಸುಗಳು ನಡೀತಾ ಇದ್ದಾವೆ, ಸರ್ಕಾರ ವಿರುದ್ಧ ಹಾಕಿದ್ದಾರೆ. ಇನ್ನು ಬಿಡುಗಡೆ ಆಯ ದಿನಗಳು, ಆ ಕ್ಷಣಗಳನ್ನ ಒಬ್ಬ ಪವರ್ ಇರೋರು, ಸಾವಿರಾರು ಎಕರೆ ಇರೋರು, ಅವ್ರ ಆರ್ಭಟ ಹೇಗಿರ್ಬೋದು, ಕೊಡೋರು ಕೊಟ್ಟಿರ್ಬೋದು, ಒಬ್ಬ ನಾನು ಕೊಡಲ್ಲ ಅನ್ನೋನ್ನ ಸವಲತ್ತುಗಳು ಮತ್ತು ಸರ್ಕಾರ ಸಮಸ್ಯೆ ಎಲ್ಲ ಅವ್ರ ಕಡೆ ಇರುವಾಗಾದರೆ ಹೇಗಿರ್ಬೋದು ಅನ್ನೋ ಒಂದು ಇಮ್ಯಾಜಿನ್ ನನಗೆ ಭಾಳ ಎಕ್ಸ್ಟ್ರೀಮ್ ಆಗಿ ಕಿಕ್ ಕೊಟ್ಟಿರೋದು. ನಾನು ತರುಣ್ ಸರ್ ಹೇಳಿದಾಗ ಆ್ಯಕ್ಚುಲಿ ಅವರು ಒಲೆಮಾರಿನೇ ಸಾಕು ಈ ಒಂದು ಸಿನಿಮಾ ಮಾಡೋಕ್ಕೆ, ದೊಡ್ಡದಿದೆ, ಅದನ್ನೇ ಡಿಟೇಲಿಂಗ್ ಆಗಿ ಇದು ಮಾಡೋಣ ಅಂತ ಹೇಳಿ. ಇಲ್ಲ ಸರ್, ಇದು ಹೇಳೋಣ, ಉಳುವನೆ ಒಡೆಯ. ಯಾಕಂದ್ರೆ ನಾವು ಈ ಥರದ್ದೊಂದು ಇಮ್ಯಾಜಿನ್ ಮಾಡಿದ್ರೆ ಒಂದು ಕಿಕ್ ಕೊಡ್ತಾ ಇದೆ. ಆ ಕಾಲ ಹೇಗಿತ್ತು, ಎಷ್ಟಕ್ಕೊಂದು ಯಾರು ಸುಮ್ಮನೆ ಕೊಟ್ಟಿರಲ್ಲ, ಕೊಟ್ಟಿರ್ಬೋದು, ಕೆಲವೊಬ್ರು ಕೊಟ್ಟಿಲ್ದವ್ರ ಕತೆ ಮಾಡೋಣ ಅಂತ ಹೇಳಿದಾಗ ಓಕೆ ಅಂತ ಒಂದು ಶುರುವಾದ ಒಂದು ಇಷ್ಟು. ಯಾವಾಗ ಒಂದು ಮೂಲ ಗುಡ್ ಐಡಿಯಾಸ್ ಆಯಿತೋ ಅಲ್ಲೇ ಒಂದು ಕತೆ ಹುಟ್ಕೊಳ್ತು, ಅಲ್ಲೇ ಒಂದು ಸೂಚನೆ ಸಿಕ್ಬಿಡ್ತದು. ಅಂದರೆ ಇದು ಜನರ ಕತೆ ಅಂತ. ಹೌದೌದು.
ಬಹುಶಃ ಈ ನೆಲದ ಕತೆ ಇಲ್ಲ, ದೇಸಿ ಕತೆಗಳಿಲ್ಲ ಅನ್ನೋರಿಗೆ ಕಾಟೇರ ಒಂದು ಸಾಕ್ಷಿಯಾಗಿ ನಿಂತಿದೆ. ಪಕ್ಕ ಒಂದು ದೊಡ್ಡ ಕೊರಗು ಇತ್ತೇನೋ ನನಗೆ ಗೊತ್ತಿಲ್ಲ. ನಾನು ಇವಾಗಿನ ಕರೆಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಹೇಳೋದು ಅದೇ, ನಾವು ಈ ಥರದೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ನೋಡ್ತೀವೋ ಇಲ್ಲ ಅಂತ. ನನಗೆ ಒಂದು ಲೆವೆಲ್ ಸಂತೋಷನೂ ಆಗುತ್ತೆ, ಅದ್ರ ಜೊತೆ ಒಂದು ಶಾಕ್ ಇದೆ. ಅಂದರೆ ಏನಿದು ಅಂತ ನನಗೆ, ಅಂದರೆ ನಾನೇನು ಬರೆದಿದ್ದೀವಿ ಅಂತ ಏನು ಹೇಳ್ತಾ ಇಲ್ಲ, ಅಷ್ಟೊಂದು ಇತ್ತ ಅನ್ನೋದೇ ನನಗೊಂದು ಆ ಬ್ಲಾಂಕ್ನೆಸ್ ಜನಗಳು ಕಾಯ್ತಾ ಇದ್ರು ಅನ್ನೋದೇ. ಯಾವತ್ತು ಸತ್ಯ ಗೊತ್ತಿಲ್ಲದ ಸತ್ಯ ಹೇಳಿದಾಗಲೇ ಜನಗಳು. ಹೌದೌದು. ಆಕ್ಚುಲಿ ಇದನ್ನ ಮಾಡುವಾಗಾದ್ರೆ ನಮ್ಮ ತುಂಬಾ ಭಯದಲ್ಲೇ ಮಾಡಿದ್ದು. ಇದನ್ನ ಅವರು ಈ ತರದ್ದು ಬರ್ತಿತ್ತೋ ಇಲ್ಲ ಅಂತ ಆ ಲೆವೆಲ್ ವೆಲ್ಕಮಿಂಗ್ ತಗೊಂಡ್ರೆ ನಮ್ಗೊಂದು ಸ್ವಲ್ಪ ಶಾಕೆ ಆಗುವಂತದ್ದು ವಿಚಾರ. ಹೌದು, ಇವಾಗ ಹಸ್ರನ್ನು, ರಂಗಸ್ಥಳಂ, ಕರ್ಣನ್, ಈ ತರದೊಂದು ಸಿನಿಮಾಗಳು ಜನಗಳೇ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಕು ಅನ್ಕೊಂಡಾಗ, ನಾವು ಇಂಡಸ್ಟ್ರಿ ಅವರಿದ್ದಾಗ ನಾವು ಅದನ್ನ ಅಫ್ಕೋರ್ಸ್ ಅನ್ಕೊಂಡಿರ್ತೀವಿ ಈ ತರದ ನಮ್ಮ ಪ್ರಯತ್ನಗಳು ಯಾಕೆ ಆಗ್ಬಾರ್ದು ಅನ್ನೋದು. ಸೊ ನಾ ಅದ್ರ ಹಿಂದೆ ಬಿದ್ದಾಗ ನನ್ನ ಕನ್ನಡಕ್ಕೆ ಸಿಕ್ಕಿದ್ದು ರೂಟು ಒಲೆಮಾರಿ ಮತ್ತು ಉಳುವನೆ ಒಡೆಯ. ಅದು ಚೆನ್ನೈಯಲ್ಲೂ ಅದು ಎಫೆಕ್ಟ್ ಆಗಲಿಲ್ಲ, ಹೈದ್ರಾಬಾದಲ್ಲೂ ಅದು ಜಾರಿಗೆ ತರಲಿಲ್ಲ, ಅದು ಕರ್ನಾಟಕದಲ್ಲೇ ಮಾತ್ರ ಜಾರಿಗೆ ಬಂತು. ಅದಕ್ಕೋಸ್ಕರ ನಾನು ಇಲ್ಲಿನ ನೆಲ, ಇವಾಗ ಕರ್ಣನಾಗ್ಲಿ ಹಸ್ರನ್ನ ಅವ್ರ ನೆಲದ ಹೇಗೆ ಹುಡ್ಕೊಂಡ್ರು, ರಂಗಸ್ಥಳಂ ಅವ್ರ ನೆಲದ ಹೇಗೆ, ನಾನು ನನ್ನ ನೆಲದ ಹುಡ್ಕೊಂಡಾಗ ನನಗೆ ಸಿಕ್ಕಿದ್ದೇ ಉಳುವನ ಒಡೆಯ. ಸೊ ಅದು ಪಕ್ಕ ನನ್ನ ನೆಲದ ಕಥೆನೇ ಆಗಿ ಹೋಯ್ತಲ್ಲ. ಓಕೆ, ಈ ಥರದ ಕತೆ ಅಂದಾಗ ಸ್ಟಾರ್ಡಮ್ ಇರೋ ಸ್ಟಾರ್ ನಾಯಕರು ಒಪ್ಕೊಳ್ಳೋದು ತುಂಬ ಕಷ್ಟ. ನಿಮ್ಮ ರೀಡಿಂಗ್ ಕೇಳಿ, ನಿಮ್ಮ ಆ ಲೈನ್ ಕೇಳಿ ದರ್ಶನ್ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ಟೈಮ್? ನಮ್ದು ಏನು ಅಂತಂದ್ರೆ, ತರುಣ್ ಸರ್ದು ಒಂದು ಸ್ಟ್ರೆಂತ್ ಇದೆ, ಅವರು ಒಂದು ಐಡಿಯಾ, ಒಂದು ಪಾಯಿಂಟ್ ಅಂತ ಯಾವತ್ತೂ ಹೋಗಿ ಶೇರ್ ಮಾಡಲ್ಲ ಅವರು. ಓಕೆ, ನಾನು ಗುರುಶಿಷ್ಯರ್ ಅವ್ರಿಗೆ ಒಂದು ಜಸ್ಟ್ ಪಾಯಿಂಟ್ ಅಂತ, ಸರ್ ಹಿಂಗೆ PT ಮಾಸ್ಟರ್ ಖೋಖೋ ಈ ಥರದ್ದಂತ ಹೇಳಿದಾಗೂ ಜಡೇಶ್ ಇಷ್ಟಕ್ಕೆ ಎಕ್ಸೈಟ್ಮೆಂಟ್ ಆಗ್ಬೋದು ಸಣ್ಣ ಪಾಯಿಂಟಿಗೆ, ನನಗೆ ಫುಲ್ ಸ್ಕ್ರಿಪ್ಟ್ ಬೇಕು ಅಂತ ಹೇಳಿದ್ರು. ಆವಾಗ ನಾನು ಫುಲ್ ಸ್ಕ್ರಿಪ್ಟ್ ಮಾಡಿಕೊಂಡು ಅವ್ರಿಗೆ ನಾನು ಅಪ್ಡೇಟ್ ಮಾಡಿದಾಗ ಅದು ಓಕೆ ಆಗಿದ್ದು. ಅವ್ರು ನನಗೊಂದೇ ಹೇಳಿದಲ್ಲ, ಅವ್ರಿಗೂ ಅದೇ ಹೇಳಿದ ಅಂದ್ಕೊಂಡಿದ್ದು. ನಾವು ದರ್ಶನ್ ಸರ್ ಹತ್ರ, ಬಾಸ್ ಹತ್ರ ಹೋಗಿದ್ರೆ ಫುಲ್ ಸ್ಕ್ರಿಪ್ಟ್ ಇರಬೇಕು ಅಂತ. ನಾವು ಲಾಕ್ಡೌನಲ್ಲಿ ಒಂದು 6 ಮಂತ್ ಫುಲ್ ಸ್ಕ್ರಿಪ್ಟ್ ಮಾಡಿದ್ವಿ. ಫುಲ್ ಸ್ಕ್ರಿಪ್ಟು ಅವ್ರಿಗೆ ರೀಡಿಂಗ್ ಕೊಟ್ಟಾಗ ಅವ್ರ ಮೈಂಡಲ್ಲಿ ಅದು ಇತ್ತೇನೋ, ಅದು ವಿಷನ್ ಅವ್ರು ಕಂಡುಬಿಟ್ಟಿದ್ರು ಅನ್ಸುತ್ತೆ, ಇದು ಎಂಥ ಒಂದು ಕ್ವಾಲಿಟಿ ಮತ್ತು ಇದು ಏನು ರೀಚ್ ಆಗುತ್ತೆ. ಅವ್ರಿಗೆ ಒಂದು ನೆಗೆಟಿವ್ ಹೇಳಿಲ್ಲ ಅವರು. ಒಳ್ಳೆ ಕಂಟೆಂಟ್ ಇದೆ, ನಾನು ಭಾಳ ದಿನಕ್ಕೆ ಅಂತನೂ ಅಥವಾ ಫಸ್ಟ್ ಟೈಮ್ ಈ ಥರದೊಂದು ಗಟ್ಟಿ ಕತೆ ಮಾಡ್ತಾ ಇದ್ದೀನಿ, ಓಕೆ ಚಿನ್ನ ಮಾಡೋಣ ಅಂತ ಹೇಳಿದ್ರು ಅವರು. ಅದು ಒಂದು ಇಜಿಮಿಜಿ ಇರಲಿಲ್ಲ, ಒಂದು ಇದಿರಲಿಲ್ಲ, ಸ್ಟಿಲ್ ಇಲ್ಲವರೆಗೂ ಅವರಲ್ಲಿ ಏನೋ ಒಂದು ಕಾನ್ಫಿಡೆಂಟ್. ಅವ್ರು ಎಲ್ಲ ಪ್ರೆಸ್ ಮೀಟಲ್ಲಿ ನೋಡಿ, ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ, ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ, ಸಿನಿಮಾ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ ದರ್ಶನ್ ಅವರು. ಅದು ಸಿನಿಮಾ ಆದ್ಮೇಲಲ್ಲ, ಸ್ಕ್ರಿಪ್ಟ್ ಕೇಳಿದಾಗಿಂದ ಅವರಲ್ಲಿ ಏನೋ ಒಂದು ಕಾನ್ಫಿಡೆಂಟ್. ಮೋಸ್ಟ್ಲಿ ಅವ್ರು ಕಂಡಷ್ಟು ವಿಜಯನೂ ನಾವು ಇರಲಿಲ್ಲ ಅನ್ಸುತ್ತೆ, ಅಷ್ಟು ಕಾನ್ಫಿಡೆಂಟ್ ಆಗಿದ್ರು ಅವರು, ಅಷ್ಟು ದೃಢವಾಗಿದ್ದರು. ಸೊ ಮೋಸ್ಟ್ಲಿ ಆ ಹೀರೋ, ಮೇನ್ ನಾಯಕ ಕಾನ್ಫಿಡೆಂಟೇ ಇಲ್ಲಿವರೆಗೆ ತಗೊಂಡ್ಬಂದು ಸಾಧ್ಯ ಗೆಲ್ಲಿಸ್ತು ಅಂತ ಹೇಳಿ. ಸಾಮಾನ್ಯವಾಗಿ ಕತೆಗಾರರು ಅಂದರೆ ಕಲ್ಪನೆ ಮೂಲಕ, ಅನುಭವ ಇಲ್ಲದ ಕಲ್ಪನೆ ಮೂಲಕ ಕಟ್ಟೋ ಕಥೆಗಳು ಬೇರೆ. ಈ ಥರದ ನಮ್ಮ ನೆಲದ ಮತ್ತು ನಮ್ಮ ದೇಸಿತನದ ಇರ್ತಕ್ಕಂಥ ಕಥೆಗಳು ಹುಟ್ಟೋದು ಒಂದು ಸಂಶೋಧನೆ ಅಥವಾ ರಿಸರ್ಚ್ ಅಂತ ಏನು ಹೇಳ್ತೀವಿ ಅದು. ಸೊ ಜಡೇಶ್ ಅವರು ಇದರಿಂದ ಹೊರಟಿದ್ದು ಹೇಗೆ? ವಿಭಿನ್ನವಾಗಿ ಯಾರನ್ನು ಭೇಟಿ ಮಾಡಿದ್ರಿ, ಹೆಂಗೆ ಕತೆ ಹೆಣದ್ರಿ? ಆ್ಯಕ್ಚುಲಿ ಇವಾಗ ನನಗೆ ಉಳುವನೆ ಇದು ಒಲೆಮಾರಿ ವಿಚಾರಕ್ಕೆ ನನಗೆ ಜಾಸ್ತಿ ರಿಸರ್ಚ್ ಇರಲಿಲ್ಲ. ಅದರಲ್ಲೂ ಬರೋ ಒಂದು ಸಣ್ಣ ಪಾಯಿಂಟ್ ಇರೋದ್ರಿಂದ, ಇವನೇ ಕುಲ್ಮೆ ಮಾಡೋದ್ರಿಂದ ನನಗೊಂದು ವಾವ್ ಸಿಕ್ಕಿತ್ತು. ಇವನೇ ಮಚ್ಚಿಕೊಟ್ಟು ಆದರೆ ಇವನೇ ಅಲ್ಲೇ ನನಗೊಂದು ಸ್ವಲ್ಪ ಡ್ರಾಮಾ ಈಸಿ ಆಗಿಬಿಟ್ಟು ನನಗೆ ಅಲ್ಲೇ ಒಂದು 1 ಅವರ್ದು ಕಂಟೆಂಟ್ ಸಿಕ್ಬಿಟ್ಟಿತ್ತು. ಉಳುವ ನೋಡಿ ನನಗೆ ಸಡನ್ಲಿ ಬ್ಲ್ಯಾಂಕ್. ಆ ಕಾಲಘಟ್ಟ ಹೇಗಿತ್ತು ಅವಾಗ ನಮ್ಮ ಸುಧಾಕರ್ ಶೆಟ್ಟಿ ಅಂತ ನಮ್ಮ ಕ್ಯಾಮ್ರಾಮನ್, ಗುರುಶಿಷ್ಯರ್ ಕ್ಯಾಮ್ರಾಮನ್, ಅವ್ರು ತುಂಬ ಕಾದಂಬರಿಗಳು ಓದ್ತಾರೆ. ಅವರು ಇದ್ರ ಹಿಂದೆನೇ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು, ನಾವು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ನನಗೆ ಸಿಕ್ಕಿದ್ದು ಮೇಯ್ನಾಗಿ ಕಾಗೋಡು ಹೋರಾಟ. ಓಕೆ, ಅವರು ನಾವು 70s ಇದ್ದೀವಿ, ಅವ್ರು 50s ಶುರು ಮಾಡಿದ್ದು. ಅದು ತುಂಬ ಆಮೇಲೆ ಕೊಳಗ ಬುಕ್, ಒಂದು ಆ ಕೊಳಗದಲ್ಲಿನೂ ಒಂದು ವ್ಯವಸ್ಥೆ ಚೆನ್ನಾಗಿ ಕಟ್ಕೊಟ್ಟಿದ್ರು. ಅವಾಗಲ್ಲಿ ಕೊಳಗ ಮೂಲಕ ಅಳೆದು ಕೊಡ್ತಾ ಇದ್ರು ಭತ್ತನ, ಇಷ್ಟು ಇದು ಕೊಡ್ಬೇಕನ್ನೋದು. ಆ ಕೊಳಗನೇ ಸೈಜ್ ಚೇಂಜಸ್, ಆ ಲೆವೆಲ್ ಡೆಪ್ತ್ ಇತ್ತು ಅದು. ಓಕೆ,
ಅಂದ್ರೆ ಸರ್ಕಾರ ಇಷ್ಟು ಸೇರಿ ಹಿಡಿಬೇಕಂದ್ರೆ ಅದು ಇವರು 5 ಸೇರಿದ್ರೆ ಅವ್ರು 7 ಸೇರು ಆ ಥರ ಅದನ್ನ ಅಳತೆ ಮಾಡೋರ ಧೈರ್ಯ ಇಲ್ಲ. ಸೊ ಅಲ್ಲಿಂದ ಅವ್ರದ್ದು ರೆವಲ್ಯೂಷನ್ ಶುರು, ಅಲ್ಲಿ ಸಂಘ ಕಟ್ಟಿ ಅಲ್ಲಿ ಹೋರಾಡಿ. ಸೊ ಅದು ನನಗೆ ಭಾಳ ಮೇಜರ್ ಆಗಿ ಹೆಲ್ಪ್ ಆಗಿದ್ದು. ಅದಾದ್ಮೇಲೆ ನನಗೆ ಮೋಸ್ಟ್ಲಿ ಭೈರಪ್ಪರ್ ತಂತ್ರದಲ್ಲಿ ಬರುತ್ತೆ ಅನ್ಸುತ್ತೆ ಒಂದು ಸ್ವಲ್ಪ ಪೋರ್ಷನ್, ಅಲ್ಲಿ ಒಂದು ಸ್ವಲ್ಪ ನಾನು ತಿಳ್ಕೊಂಡಿದ್ದಾಯ್ತು. ಆಮೇಲೆ ಭೂಮಿ ಅಂತ ಒಂದು ದೊಡ್ಡ ಬುಕ್ ಇದೆ, ಆ ಬುಕ್ಕು ಸಿಗ್ಲೇ ಇಲ್ಲ. ಕೊನೆಗೆ ಅವ್ರ ರೈಟರ್ನೇ ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ಬಂದು ಅದರ ಒಂದು ಸ್ವಲ್ಪ ವಿಷಯಗಳು ಸಿಕ್ಕು. ಆಮೇಲೆ ಸ್ವಲ್ಪ ಇದ್ರದ್ದು ಯಾರಾಗೆ ನಾನು ಇದು ಕುಮ್ಮಿಯೂರು ಭದ್ರಪ್ಪ ಅವ್ರದ್ದು ಸ್ವಲ್ಪ ಓದಿದೆ. ಅಲ್ಲಿ ಇಸಮ್ಗಳು ಜಾಸ್ತಿ, ಕ್ಯಾಸ್ಟಿಸಮ್ಗಳು ಅಲ್ಲಿ ಸ್ವಲ್ಪ ಚೆನ್ನಾಗಿ ಸಿಕ್ಕು. ಸೊ ನನಗೆ ಪಕ್ಕ ಡೈಜೆಸ್ಟ್ ಅಂದ್ರೆ 70s ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಪ್ರತಿ ಹೇಳಿದಾಗ ತರುಣ್ ಸರ್ಗೆ ಹೇಳಿದಾಗ ಅವ್ರಿಗೂ ಕನೆಕ್ಟ್ ಆಗ್ತಾ ಇತ್ತು. ಒಂದು 70s ಇದ್ದು ಬರ್ದಿದ್ದದು. ಯಾಕಂದ್ರೆ ನನಗೆ ಇವತ್ತು ನ್ಯೂಸ್ ಅಷ್ಟು ಇತಿಹಾಸನ ಕಟ್ಟಿಕೊಡೋಕ್ಕಾಗಲ್ಲ, ಜಸ್ಟ್ ಅದು ನ್ಯೂಸ್. ಬಟ್ ಆಗಿನ ಪರಿಸ್ಥಿತಿ ಕಟ್ಟಿಕೊಡೋದೆ ನಮ್ಮ ಮೆಟ್ಟಿಗೆ ಅಲ್ಲಿನ ಸಿನಿಮಾಗಳು ಮತ್ತು ಕಾದಂಬರಿಗಳೇ. ನಾನು ಅದರಿಂದ ಏನಿಲ್ಲ ಅಂದ್ರೆ ಸುಮಾರು 100 ಬುಕ್ಸ್ಗಳನ್ನ ನಾನು ಓದಿ ಅದು ಡೈಜೆಸ್ಟ್ ಮಾಡಿಕೊಂಡು ಒಂದು ಆರಾಮಾಗಿ ಲೀಲಾಜಲವಾಗಿ ಬರೆಯೋಕ್ಕಾಯ್ತು ಇದು. ಓಕೆ, ಸಾಮಾನ್ಯವಾಗಿ ಒಂದು ಸಿನಿಮಾ ಹಿಟ್ಟಾದರೆ ಅಲ್ಲಿ ಗುರ್ಸ್ಕೊಳ್ಳೋದು ಒಬ್ಬ ಸ್ಟಾರ್ ನಟ ಅಥವಾ ಡೈರೆಕ್ಟ್ರು ಅಥವಾ ನಿರ್ಮಾಪಕರು, ಇದು ಇವ್ರು ಪ್ರೊಡ್ಯೂಸ್ ಮಾಡೋದು, ಇವ್ರು ಡೈರೆಕ್ಟ್ ಮಾಡೋದು ಇವ್ರು. ಆದರೆ ಕತೆಗಾರ ಎಲ್ಲೂ ಗುರ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಬ್ಬ ಸಂಭಾಷಣೆಗಾರ ಆಗಿರಲಿ, ಕತೆಗಾರ, ಅವರು ಸಿನಿಮಾ ಮಂದಿಗೆ ಮಾತ್ರ ಗೊತ್ತಿರ್ತಾರೆ, ಒಂದಿಷ್ಟು ಜನಗಳಿಗೆ ಮಾತ್ರ ಗೊತ್ತಿರ್ತಾರೆ. ಬಟ್ ಹೊರಗೆ ಅದರ ಆಚೆ ಸಿನಿಮಾ ನೋಡೋ, ರಾಜ್ಯಾದ್ಯಂತ ಸಿನಿಮಾ ನೋಡೋ ಜನಗಳಿಗೆ ಗೊತ್ತಿರಲ್ಲ ಯಾರು ಅಂತ. ಬಹುಶಃ ಕಾಟೇರ ಸಿನಿಮಾ ಆಗಿದ್ದು, ಕತೆ ಹುಟ್ಟಿದ್ದು ಜಡೇಶ್ ಅವರಿಂದ. ಜಡೇಶೇ ಮೂಲ ಕಾರಣ ಕಾಟೇರಗೆ. ಸೊ ಸಾಹಿತ್ಯಾತ್ಮಕವಾಗಿ ಒಬ್ಬ ಬರಹಗಾರನಿಗೆ ಸಿಗಬೇಕಾದ ಬೆಲೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ನೀವೇನು ಹೇಳ್ತೀರಿ? ಇವಾಗ 2 ಥರದ್ದು. ಇವಾಗ ನನಗೆ ಸಿಗ್ತಾ ಇದೆ, ನಮ್ಮದು ಬಿಡಬೇಕು. ಬಿಕಾಸ್ ಆಫ್ ನನ್ನ ಟೀಮ್ ಆಗಿದೆ. ನನ್ನ ಟೀಮ್ ಆ ಥರದ್ದು ಒಂದು ಹೆಲ್ತಿ ಇದೆ. ಮತ್ತು ಡೈರೆಕ್ಟರ್ ಸೆನ್ಸಿಬಲ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ಯಾವುದೇ ಪ್ರೆಸ್ ಮೀಟ್ ಹೊಡೆದ್ರು ಡೈರೆಕ್ಟರ್ನು, ಸಂಭಾಷಣೆಕಾರನು, ನಮ್ಮ ಕತೆಗಾರರು ಅಂತೀನಿ. ಅವ್ರು ಒಂದು ಸ್ಟೇಜಲ್ಲೂ ಅದು ಇಲ್ಲದೆ ಅವರು ಎಂಡ್ ಮಾಡಿದ್ದೇ ಇಲ್ಲ. ನಿಜ. ಸೊ ಈ ಟೀಮ್ ಇಷ್ಟು ಸೆನ್ಸಿಬಲ್ ಇದ್ದಿದ್ದಕ್ಕೇನೆ ಈ ಥರದ ಒಂದು ಕತೆ ಸಿಕ್ಕಿದ್ದು. ಇಲ್ಲಿ ಏನಾಗಿದೆ ಅಂದರೆ ಬರಹಗಾರರು, ನನಗೆ ಗೊತ್ತಿಲ್ಲ ಇತಿಹಾಸ, ಮೋಸ್ಟ್ಲಿ ಒಂದು ರಿಮೇಕ್ ಸಿನಿಮಾಗಳ ಒಂದು ಪ್ರಭಾವ ಇರ್ಬೋದು. ಕರೆಕ್ಟ್. ಅದೇ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಮಿಂದ ಸ್ವಲ್ಪ ಬರಹಗಾರ ಹಿಂದೆ ಉಳಿದ್ಬಿಟ್ರು. ಆಮೇಲೆ ಗೊತ್ತಿಲ್ಲದೋ ನಿರ್ದೇಶಕನೇ ಎಲ್ಲ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಶಿಫ್ಟ್ ಆಯಿತು. ಅದು ಯಾಕೆ ಆಯಿತು ಅಂತನೂ ಗೊತ್ತಿಲ್ಲ. ಅದು ಅಷ್ಟೊಂದು ಕೆಲಸ ಮಾಡಿ ನಿರ್ದೇಶಕ ಮಾಡಬೇಕು. ಯಾವ ಹಾಲಿವುಡ್ಡಲ್ಲಿ ಇವತ್ತು ಅಷ್ಟು ನೋಡ್ತೀವಿ, ಯಾರೂ ಇಲ್ಲ. ನಾವು ಹಾಲಿವುಡ್ ನೋಡಿ ಟೆಕ್ನಾಲಜಿ ತಗೋತಾ ಇದ್ದೀವಿ, ಸಿನಿಮಾಗಳು ಇನ್ಸ್ಪೈರ್ ಮಾಡ್ಕೋತಾ ಇದೀವಿ. ಅಲ್ಲಿ ಬೇರೆ ರೈಟರ್ಗಳು, ನಾವು ಇಲ್ಲಿ ಬೇರೆ ಅಲ್ವಾ ಅನ್ನೋ ಒಂದು ತಗೊಳಕ್ಕಾಗ್ತಾ ಇಲ್ಲ. ಯಾಕಂತ ಇಲ್ಲಿ ಏನು ಪ್ರಾಬ್ಲಮ್, ಎಲ್ಲ ಅವನೇ ಮಾಡಬೇಕು. ಅವನು ಬರ್ದು ಓಕೆ ಬೇರೆ ಕತೆ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ನಂಬಿಕೆ ಇಲ್ಲ, ಅಂದ್ರೆ ಇವನ್ ಟ್ಯಾಲೆಂಟ್ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿಗಳು. ಇದು ಒಂದು ಪ್ರಾಬ್ಲಮ್ ಮೇಜರ್ ಆಗಿ. ಇನ್ನೂ ಕೆಲವೊಂದು ಕಡೆ ಡೈರೆಕ್ಟರ್ ಒಂದು ಸ್ವಾರ್ಥದ ಯೋಚನೆ, ಅವನಿಗೆ ಹೆಸರೇ ಹೇಳದೆ ಹೈಡ್ ಮಾಡೋದು ಒಂದು ರೀತಿ. ಆಮೇಲೆ ಕೆಲವೊಂದು ಸ್ಟೇಜ್ ಕೊಡದೆ ಇರೋದು ಒಂದು ರೀತಿ. ಇಲ್ಲ ಅವನ ಹೆಸರು ಇವರು ಒಂದಿದೆ, ಅಲ್ಲಿ ಒಂದು ಸ್ವಲ್ಪ ಸಂಭಾವನೆ ಸಿಕ್ಕರೆ ಅದೇ ದೊಡ್ಡ ಮಾತಲ್ವಾ ಈಗಿನ. ಸಂಭಾವನೆ ಇವಾಗ ಅವನಿಗೆ ಸ್ವಲ್ಪ ಸಂಭಾವನೆ, ಒಂದು ಸಣ್ಣ ಸ್ಟೇಜ್. ಇವಾಗ ನಮ್ಗೆ ಸಿಕ್ಕಷ್ಟೇ ಅವ್ರಿಗೆ ಸಿಕ್ಕಿಬಿಟ್ಟಿದ್ರೆ ಇವತ್ತು ಸಮೃದ್ಧಿಯಾಗಿರೋದು ಕನ್ನಡದಲ್ಲಿ. ಆ್ಯಕ್ಚುಲಿ ಕನ್ನಡದಲ್ಲಿ ನಾನು ಅದೇನೇ ಹೇಳಿದೆ, ಭಾರತೀಯ ರಾಜು ಅವರು ಇವರೆಲ್ಲ ಕನ್ನಡದ ಸಿನಿಮಾಗಳನ್ನ ನೋಡಿ, ಕನ್ನಡದ ಕಾದಂಬರಿಗಳನ್ನ ನೋಡಿ ಅಲ್ಲಿ ಎತ್ಕೊಂಡೋಗಿ ಸಿನಿಮಾ ಮಾಡ್ತಾ ಇದ್ರು. ಅಷ್ಟು ರೈಟರ್ಸ್ ಇರೋವಂಥದ್ದು. ಅಲ್ಲ, ಇವತ್ತಿಗೂ ಇದಾರೆ ರೈಟರ್ಸ್. ಬಟ್ ಈ ತರ ಮನೋಭಾವ ಅಂದ್ರೆ ದರ್ಶನಕ್ಕೆ ಬಂದಂತ ಮನೋಭಾವ ಬೇರೆ ಸ್ಟಾರ್ಗಳಿಗೂ ಬಂದ್ರೆ ಖಂಡಿತ ನಮ್ಮ ಕನ್ನಡದ ಬರಹಗಾರಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ನೋಡಿ, ನಮಗೆ ಒಂದು ಕ್ಷಣ ನನಗೆ ಇವಾಗ ಆ ಕೂಗು, ನಾನು ರೈಟರ್ ಅನ್ನೋದಕ್ಕಿಂತ ಒಬ್ಬ ಸ್ಟಾರ್ ದರ್ಶನ್ ಸರ್ ಬಾಸ್ ಬಂದ್ಬಿಟ್ಟು ನಮ್ಮ ಕತೆಗಾರ ಅಂದ್ಬಿಟ್ರೆ ಅದು ಕೂಗಿ ಕರ್ನಾಟಕ ಬಾರ್ಡರ್ಗೆ ಅದು ಒಂದು ಪ್ರತಿ ಕ್ಷಣ ನೆನ್ಪಿಟ್ಕೊಂಡು ಅವರು ಹೇಳ್ತಾರಲ್ವ, ಅದು ಸಾಕು ಅಂತ ಅಷ್ಟೇ. ಏನ್ ಜಾಸ್ತಿ ಏನ್ ಬೇಡ. ಅದು ಅವ್ನು ಹೆಂಗೋ ಒಂದ್ ಕಡೆ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಒಂದ್ ಲೆವೆಲ್ ಸರ್ವೆ ಆಗ್ತಾನೆ. ಈ ತರದ್ದು ಅವನ್ಗೆ ಮನ್ನಣೆ ಸಿಗ್ಬೇಕು ಸ್ವಲ್ಪ. ನಿಜ. ಮತ್ತೆ ಎಲ್ಲರೂ ಅರ್ಥ ಆಗ್ಬೇಕೇನಂದ್ರೆ ಕತೆನೇ ಸಿನಿಮಾ. ಯಾವಾಗ ಗಟ್ಟಿ ಇರುತ್ತೆ ಕತೆ, ಗಟ್ಟಿ ಕತೆ ಇರುತ್ತೆ, ಆ ಸಿನಿಮಾನೇ ಇಟ್ಟಾಗದು. ಯಾವ ಗಟ್ಟಿ ಕತೆ ಇಲ್ಲದ್ದು ಯಾವ ಓಡಲ್ಲ. ಸೊ
ಒಬ್ಬ ಬರಹಗಾರನ ಪ್ರಕಾರ ಹೇಳೋದಾದ್ರೆ ಕತೆ ಮೂಲ, ಹೌದು. ಆಮೇಲೆ ಸ್ಟಾರು ಗೀರು ಇತ್ಯಾದಿ ಬಜೆಟು ಇಲ್ಲ ಅಲ್ವಾ? ಇಲ್ಲ, ಎಲ್ಲರೂ ಅದಕ್ಕೆ ದುಡಿಬೇಕಷ್ಟೇ. ಅಷ್ಟೇ, ಕತೆ ಫಸ್ಟ್. ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಹೌದು. ಇವಾಗ ಎಷ್ಟೋ ಸಿನಿಮಾಗಳು ಸೋಲ್ತವೆ, ಸುಮ್ಮನೆ ಸ್ಟಾರ್ ಸಿನಿಮಾಗಳು ಸೋಲ್ತವೆ. ಹೌದು, ಅದಕ್ಕೆ ಅಲ್ಲಿ ಸ್ಟಾರ್ ಸರಿ ಮಾಡಿಲ್ಲ ಅಂತ ಯಾರನ್ನ ಹೇಳಕ್ಕಾಗಲ್ಲ. ಹೌದು, ಚೆನ್ನಾಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿ ಮಾಡಿಲ್ಲ, ಇವ್ರು ಇದು ಮಾಡಿಲ್ಲ. ಅಲ್ಲಿ ಡೈರೆಕ್ಟ್ರು ಅವ್ರ ಕೆಲಸ ಮಾಡಿರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಕೆಲಸ ಮಾಡಿರ್ತಾರೆ, ಹೀರೋ ಅದೇ, ಎಲ್ಲರೂ ಸೇಮ್ ಕೆಲಸನೇ. ನಮ್ಮ ಕತೆ ಏನ್ ಮಾಡ್ಬೇಕು ಅದ್ರಲ್ಲೂ ಅದಕ್ಕೆ ಮಾಡಿರ್ತಾರೆ. ಬಟ್ ನಮ್ದು ಹಿಟ್ ಆಗುತ್ತೆ ಅದು ಇಲ್ಲ ಅಂದ್ರೆ ಕತೆ ಅಲ್ಲಿ ಅದೇ ಇದು ಮೂಲ ಕತೆನೇ ಬೇರು, ಕತೆನೇ ಬೇರು. ಅದನ್ನ ಮೂಲ ಕತೆ ಅದನ್ನ ತಗೊಂಡೋಗೋ ರೀತಿ ತುಂಬಾ ಬಹಳ ಕನ್ಸಿಡರ್ ಆಗುತ್ತೆ ಈ ವಿಚಾರಗಳು. ಈ ತರದ ಕತೆಗಳನ್ನು ಆಯ್ಕೆ ಮಾಡ್ಕೊಂಡಾಗ ಒಂದಿಷ್ಟು ಸಣ್ಣ ಪುಟ್ಟ ವಿವಾದಗಳು, ಚರ್ಚೆಗಳು, ಕಾಂಟ್ರವರ್ಸಿಗಳು ಕಾಮನ್. ಸಿನಿಮಾ ಮಾಡುವಾಗ ಯಾವ್ದಾದ್ರು ಒಂದು ವಿಷಯದಲ್ಲಿ ಗೊಂದಲ ಆಗಿದ್ದುಂಟಾ ದರ್ಶನ್ ಅವರಿಗೆ? ಆ ಗೊಂದಲನ ನೀವು ಹೇಗೆ ಸರಿಪಡಿಸಿದ್ರಿ, ಅಥವಾ ತರುಣ್ ಅವ್ರು ಹೇಗೆ ಅವ್ರನ್ನ ಕನ್ವೆ ಮಾಡಿದ್ರು? ಇಲ್ಲ, ಅದೇ ನಾನು ಬಹಳದೊಂದು ಕ್ಲಾರಿಟಿ ನನಗೆ ಬಹಳ ಇಷ್ಟ ಆಗಿದ್ದು. ಅವ್ರು ಸ್ಕ್ರಿಪ್ಟ್ ಕೇಳುವಾಗ ಅದ್ರೂ ಅದು ಒಂದು ಕ್ಲಾರಿಟಿ ಇತ್ತು. ಬಟ್ ಶೂಟಿಂಗ್ ಟೈಮಲ್ಲಿ ಒಂದು ತರುಣ್ ಸರ್ ಇದಾರಲ್ಲ, ಎಸ್ಪೆಷಲಿ ಬಾಸ್ ವಿಚಾರದಲ್ಲಿ ತುಂಬಾ ಜಾಗೃತೆ ಇರ್ತಾರೆ ಅವ್ರು. ತುಂಬಾ ಅಂದ್ರೆ ಪ್ರತಿ ಶೆಡ್ಯೂಲು ನಮ್ಮ ಹತ್ರ ಯಾಕೆ ಸರ್ ಅಷ್ಟು ಡಿಸ್ಕಷನ್ ಮಾಡ್ತೀರಾ ಅನ್ನೋ ಲೆವೆಲ್ಗೆ ನಮ್ಮನ್ನ ಹಿಂಸೆ ಮಾಡ್ತಾರೆ ಅವ್ರು. ಅಂದ್ರೆ ಓದಿ 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 ಇದು ಹಿಂಗೆ ಬರ್ಬೇಕು ಅಷ್ಟು ಡೈಜೆಸ್ಟ್ ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಬಾಸ್ಗೆ ಕ್ವಶನ್ಸ್ ಇಲ್ಲ ಥರ ಫಸ್ಟ್ ಅವರೇ ಜಾಗೃತ ಆಗ್ಬಿಡ್ತಾರೆ. ಅಲ್ಲಿ ಡಿಸ್ಕಷನ್ ಅಂತಂದ್ರೆ ಜಸ್ಟ್ ಕಾಂಪೋಸಿಷನ್ಸ್, ನಾನು ಹೀಗೆ ಕೊಡ್ತೀನಿ, ಹೀಗೆ ಬರ್ತೀನಿ, ಇಷ್ಟು ಹೇಳ್ಬೋದ ಚಿನ್ನ, ಅಷ್ಟು ಬಿಟ್ರೆ ಈ ಕಂಟೆಂಟೇ ಬೇಕಾ ಇದು ಅನ್ನೋದು ಯಾವುದಿಲ್ಲ. ಡೈಲಾಗ್ಸ್ ಸ್ವಲ್ಪ ಚೇಂಜಸ್ ಅಂಥವು ಬಿಟ್ರೆ ಮೇಜರ್ ಆಗಿ ಯಾವುದೂ ಇಲ್ಲ. ಅಂದ್ರೆ ಅವರು ಅದನ್ನ ಪರ್ಫೆಕ್ಟ್ ಆಗಿ ಒಪ್ಕೊಂಡಿದ್ದಂದ್ರೆ ಒಪ್ಕೊಂಡಿದ್ರು ಅಷ್ಟೇ. ಅದಾದ್ಮೇಲೆ ಯಾಕೆ ಒಪ್ಕೊಂಡೆ ಅದು ಯಾವ್ದು ಗೊಂದಲಗಳು ಅವ್ರಿಗೆ ಇರ್ಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಡೌಟ್ಸೇ ಇಲ್ಲ ಯಾವ್ದು. ಒಂದು ನಾನು ಆಗ್ಲೇ ಹೇಳ್ದಂಗೆ, ಒಂದು ಕತೆ ಹುಟ್ಟಬೇಕಾದ್ರೆ ಅನುಭವ ಬೇಕಿಲ್ಲ, ಕತೆಗಾರ ಕಲ್ಪನೆ ಮೂಲಕನೇ ಕತೆ ಕಟ್ತಾನೆ. ಆದ್ರೆ ಈ ಕತೆ ಮಾಡುವಾಗ ನಿಮಗೊಂದು ಅನುಭವ ಇದ್ದೇ ಇರಬೇಕು. ಎಕ್ಸಾಂಪಲ್, ಈಗ ನಿಮ್ಮ ಫ್ಯಾಮಿಲಿ ವಿಷಯ ತಗೊಂಡು ನಿಮ್ಮ ತಂದೆ ರೈತರು ಅಂತ ಕೇಳ್ಪಟ್ಟೆ. ಹೌದು. ಸೊ ಅದು ಕೂಡ ನಿಮಗೆ ಇದು ಪ್ಲಸ್ ಆಯ್ತು. ಹೌದು. ಅಂದ್ರೆ ಈ ಯೋಚನೆಗಳೇ ಒಂದು ಬುನಾದಿ ಇಲ್ಲದೆ ಕಟ್ಟಕ್ ಆಗಲ್ಲ. ಅಂದ್ರೆ ಎಲ್ಲೋ ಒಂದು ರೂಟ್ ಲೆವೆಲ್ ಅಲ್ಲಿ ಇರ್ಬೇಕು. ನಾನು SSLC ವರೆಗೂ ನಾನು ಹಳ್ಳಿ ಅಲ್ಲಿ ಸುತ್ತಮುತ್ತ ಹಾಸ್ಟೆಲ್ ಓದಿರೋದು. ತುಂಬಾ ನಮ್ದು ಕುಗ್ರಾಮ, ಇವಾಗೂ ಬಸ್ ಇಲ್ಲ ಅಲ್ಲಿ. ಓಕೆ. ಒಂದ್ 100-120 ಮನೆಗಳಿದ್ದಾವೆ. ಅಂದ್ರೆ ಅದು ಒಂದು ಕನೆಕ್ಟಿವಿಟಿ ಇಲ್ಲ ಊರಿಗೆ. ನಡ್ಕೊಂಡು ಸೀದಾ ಬಸ್ ಬಂದ್ರೆ ಅದೇ ಊರಿಗೆ ಹೋಗಿ ಬರ್ಬೇಕು. ಅದು ಫುಲ್ ಕಲೆಕ್ಷನ್ ಆಗಿಲ್ಲ ಅಂದ್ರೆ ಇದು. ಸೊ ಅದು ಪಕ್ಕದ ಊರುಗಳಿಂದ ಅದು ಕನೆಕ್ಟಿವಿಟಿ, ಇದೊಂದು ಸೈಡ್ ಇತ್ತು ಅದು. ಅದಕ್ಕೋಸ್ಕರ ಇವಾಗ್ಲೂ ಬಸ್ ಇಲ್ಲ. ಇವಾಗ ಒಂದು 4 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಆ ತರ ಊರುಗಳಲ್ಲಿ ನಿಮ್ಗೆ ಇಮ್ಯಾಜಿನ್ ಎಲ್ಲಾ ಸಮಸ್ಯೆಗಳು ಅಲ್ಲಿ ಇದ್ದೇ ಇರುತ್ತೆ. ವ್ಯವಸ್ಥೆ, ಇಸಮ್ಗಳು, ದಬ್ಬಾಳಿಕೆ ಎಲ್ಲ ಊರಲ್ಲಿ ನಾನು ನೋಡಿದ್ದೀನಿ. ರೈತರ ಕಷ್ಟಗಳು. ಅದು ನಮ್ಮೂರಲ್ಲೇ ಸ್ಕೂಲ್ ಇಲ್ಲ, ಇವಾಗಿದೆ. ನಾನು ಓದುವಾಗ ಇರಲೇ ಇಲ್ಲ. ನಾವು ಒಂದು 4 ಕಿಲೋಮೀಟರ್ಸ್ ವಾಕ್ ಹೋಗಿ ಬೆಳಿಗ್ಗೆ 7 ಗಂಟೆ ಬಿಟ್ಟರೆ 9 ಗಂಟೆ 2 ಅವರ್ಸ್ ವಾಕ್ ಸ್ಕೂಲ್ ಹೋಗೋದು ಮತ್ತೆ ಬರೋದು. ಆ ಥರ ಒಂದು ಜೀವನಗಳು ನಮ್ಮದೆಲ್ಲ. ಅವುಗಳೆಲ್ಲ ನಾನು ನೋಡಿರೋದ್ರಿಂದ ಅದನ್ನೇ ಬರೀ ಇಮ್ಯಾಜಿನಲ್ಲಿ ಬರೀ ಅದನ್ನ ಫೀಲ್ ಮಾಡ್ತಾ ಇದ್ದೆ ನಾನು. ಇದು ಗ್ಯಾರಂಟಿ ಕನೆಕ್ಟ್ ಆಗುತ್ತೆ ನನಗೆ, ಇದು ಇಷ್ಟ ಆಗುತ್ತೆ ಅಂದ್ರೆ ಇದು ಆಗುತ್ತೆ ಅಲ್ಲ. ಮೊದಲಿಗೆ ಒಬ್ಬ ರೈಟ್ರಿಗೆ ಅದು ಇಷ್ಟ ಆಗೋದು. ಆ ಥರ ಒಂದು. ಮತ್ತೆ ನಾನು ತುಂಬಾ ಕಾದಂಬರಿ ಓದುವಾಗಾದ್ರೂ ಅವೇ ನನಗೆ ಎಷ್ಟೋ ಕನೆಕ್ಟ್ ಆಗ್ತಾ ಇತ್ತು. ಇದು ನಮ್ಮೂರಲ್ಲೇ ನಡೆದಿದ್ದಲ್ಲ ಅಂತ. ಹಿಂಗೆಲ್ಲ ಈ ಅನುಭವ ಮತ್ತೆ ಅದರದ್ದೊಂದು ಯೋಚನೆ ಇಲ್ಲದೆ ಸಡನ್ಲಿ ಈ ತರ ಗಟ್ಟಿ ಮತ್ತೆ ಎಲ್ಲರನ್ನ ಫಲ್ಸ್ ಹಿಡಿದು ಮಾಡೋಕ್ಕಾಗಲ್ಲ. ನಿಜ. ಒಂದು ಸ್ವಲ್ಪ ಆ ಕಾಲಕ್ಕೆ ಬಂದು ಹೋಗಿ ಒಂದು ಫಾಸ್ಟ್ ಫುಡ್ ತರ ಒಂದು ಮ್ಯಾಜಿಕ್ ಆಗೋದು ಬಿಟ್ರೆ, ಇವತ್ತು ನಾವು ಒಂದು ಯಜಮಾನ, ಜನ್ಮದ ಜೋಡಿ, ಬಂಗಾರದ ಮನುಷ್ಯ, ಬುತ್ತಯ್ಯನ ಮಗ, ಅಯ್ಯೋ, ಈ ತರದ್ದು ಮೂವಿಗಳನ್ನು ನಾವು ಒಂದು ಸಾರ್ವಕಾಲಿಕವಾಗಿ ನಿಲ್ಬೇಕಂದ್ರೆ ಅದು ಅನುಭವಗಳೇ ಸರಿ. ನಿಜ. ಅಲ್ಲ, ಕಾಟೇರ ಕೂಡ ಆ ಸಾಲಿಗೆ ಸಲ್ಲುವಂತ ಸಿನಿಮಾ. ಅದಕ್ಕೆ ನನಗೆ ಗುರು ಶಿಷ್ಯರು ಆದ್ಮೇಲೆ ಸುಖದೇರ ಸರ್, MS ರಮೇಶ್, ತುಂಬಾ ಜನ ಡೈರೆಕ್ಟರ್ ಫೋನ್ ಮಾಡಿದ್ರು. ಅವ್ರು ಹೇಳಿದ್ದೇನೆಂದ್ರೆ, ಸಿನಿಮಾ ಚೆನ್ನಾಗಿದೆ ಮಗ, ಅದು ಚೆನ್ನಾಗಿದೆ, ಅದ್ರದ್ದು ಮಾತಾಡ್ತಿಲ್ಲ. ಹಳ್ಳಿ ಸಿನಿಮಾನು ತುಂಬಾ ಜನ ನೋಡಿದೀನಿ, ಇದ್ರಲ್ಲಿ ಎಲ್ಲೋ ಸಿದ್ಲಿಂಗ ಕಾಣ್ತಾ ಇದಾರಲ್ಲ ಅಂತ. ಅಂದ್ರೆ ಆ ಕನೆಕ್ಟಿವಿಟಿ ಇದೆಲ್ಲ, ಹಳ್ಳಿಯ ವಾತಾವರಣ, ಅದು ಒಂದಿದು.
ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ನಿನ್ನಲ್ಲಿ ಅದಿದ್ದಾರೆ, ನೀನು ಮುಂದುವರ್ಸು, ಈ ಸಿಟಿ ಕತೆಗಳನ್ನ ಮಾಡೋರು ತುಂಬ ಜನ ಇದ್ದಾರೆ, ಕರೆಕ್ಟ್, ಹಳ್ಳಿದು ಕಡಿಮೆ ಇದ್ದಾರೆ, ನೀನು ಯಾಕೋ ಅದೊಂದು ಫಲ್ಸ್ ಇರುತ್ತೆ ನೋಡು ಅಂದಾಗ ನಾನು ಅಗೇನ್ ಮತ್ತೆ ಕಾಟೇರ ಆಯಿತು. ಎಸ್, ಅವ್ರು ಹೇಳಿದ್ದ ಎಲ್ಲರೂ ಈಗ ಓಡುವಾಗ ನೀವು ಮಾತ್ರ ಈಗ ಓಡ್ ಬರ್ತಾ ಇದ್ದೀರಿ, ಅಷ್ಟೇ ಆಗಿದೆ ವ್ಯತ್ಯಾಸ. ಹೌದು. ನೆಕ್ಸ್ಟ್ ಶರಣ್ ಸರ್ಗೊಂದಿದೆ, ವಿಜಯ್ ಸರ್ಗೊಂದಿದೆ, ಮತ್ತೆ ಅದು ಹಳ್ಳಿಗಳಲ್ಲೇ ನಡೆಯುವಂಥದ್ದು. ಅದೇ ಪ್ರಪಂಚ. ನಂದು ಒಂದು ಇವಾಗ ಸ್ಟೇಟ್ಮೆಂಟಿಗೆ ಬಂದ್ಬಿಟ್ಟಿದ್ದೇನೆ, ಸರಿ ತಪ್ಪು ಗೊತ್ತಿಲ್ಲ. ಕತೆ ಇರೋದು ಹಳ್ಳಿಯಲ್ಲಿ. ನಿಜ ಅಲ್ಲ, ಹಳ್ಳಿಗಳಿಂದಲೇ ಗ್ರಾಮಗಳಿಂದನೇ ತಾನೇ ಇವತ್ತು ಸಿಟಿ ಆಗಿರೋದು. ಕತೆ ಕಟ್ಟಿರೋದೇ ಗ್ರಾಮದಿಂದ. ಕತೆ ಇರೋದು ಹಳ್ಳಿಯಲ್ಲಿ, ಕತೆ ಇರೋದು ಬಡತನದಲ್ಲಿ, ಆಚಾರ ವಿಚಾರ ಎಲ್ಲ ಹಳ್ಳಿಯಲ್ಲೇ ಇದ್ದಾವೆ. ನಿಮ್ಗೆಲ್ಲ ಅಲ್ಲೇ ಇದ್ದಾಗ ಅಲ್ಲೇ ಡ್ರಾಮಾಗಳು ಹುಟ್ಟುತ್ತೆ. ಎಲ್ಲವರೆಗೆ ಜನಗಳು ಸಾಕಪ್ಪ ಬೇಡ ಅಂತಾರೋ ಅಲ್ಲವರೆಗೆ ಅದು ಮಾಡ್ತಾ ಇರ್ತೀನಿ. ಓಕೆ. ಜಡೇಶ್ ಅವರು ಇಲ್ಲಿ ಬರೋಕೆ ಮುಂಚೆ ಮೇಷ್ಟ್ರಾಗಿದ್ರು, ಶಿಕ್ಷಕರಾಗಿದ್ರು. ಬಹುಶಃ ಅದ್ರ ಬಗ್ಗೆ ಗೊತ್ತಿಲ್ಲ ಭಾಳಷ್ಟು ಜನಗಳಿಗೆ. ಅಂದರೆ ನಾನು ಡಿಗ್ರಿ ಮುಗಿದಾಗ ಸ್ವಲ್ಪ ಟೆಂಪ್ರರಿ ಊರುಗಳಲ್ಲಿ ಹೊಟ್ಟೆಪಾಡಿಗೆ ಮಾಡಿರುವಂಥದ್ದು ಅಷ್ಟೇ. ಅದು ಸ್ವಲ್ಪ ಒಂದು ವರ್ಷ ಆ ಥರದ್ರಲ್ಲಿ. ಬಟ್ ಅದು ಒಂದು ಒಳ್ಳೆ ಅನುಭವ. ಅದೇ ನನಗೆ ಮತ್ತೆ ಗುರು ಶಿಷ್ಯರಿಗೆ ಒಂದು ಬುನಾದಿ. ಅದೇ ನಾನೆಲ್ಲವೂ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಈ ಸ್ಟೂಡೆಂಟ್ಸ್ ಟೀಚರ್ಸ್ ಮಧ್ಯೆ ಹೇಗಿರುತ್ತೆ, ಮತ್ತೆ ಅಲ್ಲಿನ ಸ್ಪೋರ್ಟ್ಸ್ ಟೀಚರ್ ಹಳ್ಳಿಗಳಲ್ಲಿ ಅವನು ಯಾಕೆ ಬರ್ತಾನೆ, ಅವ್ನಿಗೆ ಯಾವುದೋ ಸ್ಕೂಲಿನ ಒಂದು ಇದು ತೆಗಿಬೇಕು ಅದು ಮಾಡ್ಬೇಕಂತ ಅವನಲ್ಲಿ ಏನು ಇರಲ್ಲ. ಅವನ ಡ್ಯೂಟಿಗೋಸ್ಕರ ಬಂದಿರೋವಂಥ ವ್ಯಕ್ತಿ ಅವತ್ತಿನ ದಿನ ಮುಗಿದ್ರೆ ಸಾಕು. ಅದೆಲ್ಲ ನನ್ನ ಗುರು ಶಿಷ್ಯರಲ್ಲಿ ಹಾಕಕ್ಕೆ ಹೆಲ್ಪ್ ಆಯಿತು. ಮತ್ತು ಅದೊಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಮಕ್ಕಳ ಜೊತೆ ಒಂದು ಇದು, ಮತ್ತು ಆ ಪಾಠಗಳು ಅದೇ ಈ ಥರದ ಅನುಭವಗಳೇ ನನಗೆ ಸ್ವಲ್ಪ ಆ ನೆಲದ ಕಥೆಗಳನ್ನ ತಗೊಂಡು ಅದನ್ನ ಪಾಲಿಶ್ಡ್ ಮಾಡಿ ಕೊಡೋಕ್ಕೆ ಹೆಲ್ಪ್ ಆಯಿತು ಅನ್ನೋದು. ಕರೆಕ್ಟ್. ಈಗಿನ ಟ್ರೆಂಡ್ ಏನಂತಂದ್ರೆ ಅದ್ದೂರಿ ಮೇಕಿಂಗು, ದೊಡ್ಡ ಬಜೆಟ್ ಸಿನಿಮಾ, ಎಲ್ಲ ಸಿನಿಮಾ ಎಲ್ಲ ಕತ್ಕತ್ಲು ಇರಬೇಕು. ಈ ಥರದ್ದು ಇದ್ದಾಗ ಜಡೇಶ್ ಅವರು ಈ ಥರದ ನೆಲದ ಕತೆ ಹಿಡ್ಕೊಂಡು ಬರ್ತಾರೆ. ಅದಕ್ಕೆ ದರ್ಶನ್ ಅಂತ ನಟರು ಅದನ್ನು ಒಪ್ಕೊಂಡು ಮಾಡ್ತಾರೆ. ಇವತ್ತು ಆ ದರ್ಶನ್ ಮಾಡಿದಂಥ ಜಡೇಶ್ ಹೆಣೆದಂಥ ಕತೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತದೆ. ರೈತರುಗಳು ತುಂಬ ಮೆಚ್ಕೊಳ್ತಾರೆ. ಅಂದರೆ ಬಿಡಿ, ಫ್ಯಾನ್ಸ್ ಫಾಲೋವರ್ಸ್ ಮೆಚ್ಕೊಳ್ಳೋದು ಬೇರೆ, ಪ್ರತಿಯೊಬ್ಬ ಮನೆಗಿರ್ತಕ್ಕಂಥ ಒಬ್ಬ ರೈತ ಆ ಸಿನಿಮಾ ನೋಡಿ ಅವನದೇ ಆದಂಥ ದಾಟಿಯಲ್ಲಿ ಮಾತಾಡ್ತಾನೆ. ಇದು ಅಂದರೆ ನಮಗೂ ಇಷ್ಟೊಂದು ಆಗುತ್ತೆ ಅನ್ನೋದು ನನಗೂ ಒಂದು ಲೆವೆಲಿಗೆ ಆಗುತ್ತೆ. ಇವಾಗ ನಾವು ತರಣ್ ಸರ್ ಹೆಣ್ದಾಗನು ಇಷ್ಟು ಈ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಹೆಣ್ದಾಗನು ನಮಗೆ ಒಂದು ಕನೆಕ್ಟಿವಿಟಿ ಮತ್ತು ಬಾಸ್ಗೆ ನೋಡೋಕೆ ಬರೋರ್ಗೂ ಮೋಸ ಆಗಬಾರ್ದು ಅನ್ನೋದು ಒಂದಿತ್ತು ಅಷ್ಟೇ. ಓಕೆ. ಇವತ್ತು ಏನು ಹೇಳ್ತಿದ್ದಾರೆ, ಸಬ್ಜೆಕ್ಟ್ ಎಷ್ಟು ಕನೆಕ್ಟಿವಿಟಿ ಇದೆನು 1 ಮಿನಿಟ್ನು ಆಚೆ ಈಚೆ ಹೋಗ್ಲಾರ್ದಂಗೆ ಒಂದು ಹಿಡಿದಿಟ್ಟಿರುತ್ತೆ ಅಂತ. ನಮ್ಮಿಬ್ಬರಿಗೆ ಅದೇ ಒಂದು ದೊಡ್ಡ ಚಾಲೆಂಜ್. ಸ್ಕ್ರೀನ್ ಪ್ಲೇ ಎಣಿತಾರೆ, ಅದೇ ಒಂದು ಚಾಲೆಂಜ್. ಅಂದ್ರೆ ಫೈಟ್ ಇರೋದೇ 3, ಬಟ್ ಪ್ರತಿ ಸೀನು ಆ ಥರದ್ದು ಒಂದು ಇದಿರಬೇಕು ಮತ್ತು ಕನೆಕ್ಟಿವಿಟಿ ಇರಬೇಕು. ಅದು ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಸೊ ಅದು ನಮ್ಮನ್ನ ಇಷ್ಟು ಕಾಪಾಡಿ ಈ ಲೆವೆಲ್ಗೆ ತಂದು ಅಂದರೆ ಶ್ರದ್ಧೆ ವಹಿಸಿ ಮಾಡಿದ್ದೀವಿ. ಇವಾಗ ನಮ್ಗೇನು ಸಿಕ್ಕಿದೋ ಐಡಿಯಾನ ಅದನ್ನು ರಿಸರ್ಚ್ ಮಾಡಿ ಶ್ರದ್ಧೆ ವಹಿಸಿ ಮಾಡಿದ್ವಿ. ಇವಾಗ ಇಬ್ಬರು ನಿರ್ದೇಶಕರಂದಾಗ ಒಂದು ಪ್ರೆಷರ್ ಇರ್ತದೆ. ನಾವು ರಿಲೀಸ್ ಮುಂಚೆಗೆ ನಮಗೆ ಇದೆ ಇಬ್ಬರು ಡೈರೆಕ್ಟರ್ ಸೇರಿ ಅದು ಏನು ಮಾಡಿ ನೋಡಮ್ಮ ಅಂತ ನಿರೀಕ್ಷೆ ಇದೆ. ಅದು ನಮಗೆ ಒಂದು ಮುಖ ನೋಡ್ಕೋತೀವಿ ಏನು ಸರ್ ಅಂತ. ಮತ್ತು ಅದು ಅಲ್ಲದೆ ಅಲ್ಲ, ನಾವು ಪ್ರತಿ ಹಂತದಲ್ಲಿ ನಾವು ಜೊತೆಗಿದ್ವಿ. ಶೂಟ್ ಮಾಡ್ಕೊಂಬಂದ್ಮೇಲೆ ಟ್ರಿಮ್ಮಿಂಗ್ ವಿಚಾರದಲ್ಲಿ, ಟ್ರೈಲರ್ ವಿಚಾರ, ಏನು ಬೇಕು ಏನು ಬೇಡ ಒಂದು ಹಂಚ್ಕೊಂಡು ಅದು ಮಾಡಿರುವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅಷ್ಟಾಗಿ ಮಿಸ್ಟೇಕ್ಸ್ ಕಾಣಲ್ಲ ಸಿನಿಮಾದಲ್ಲಿ. ಒಂದು ಐತಿಹಾಸಿಕವಾಗಿ ರಾಜಕೀಯದಲ್ಲಿ ಒಂದು ಬೆಳವಣಿಗೆ ನಡೀತು. ಅಂದರೆ ಉಳುವನೆ ಭೂಮಿ ಒಡೆಯ ಅನ್ನೋದು ಒಂದು ಕಾನ್ಸೆಪ್ಟ್. ಅದಾದ ನಂತರ ಒಂದಿಷ್ಟು ಬದಲಾವಣೆಗಳಾಗ್ತಾ ಬಂದವು. ಅಂದರೆ ಇವತ್ತಿಗೂ ಜಾತಿ ವ್ಯವಸ್ಥೆ ಇದೆ, ಮರ್ಯಾದ ಹತ್ಯೆಗಳು ನಡೀತಾ ಇದೆ, ಅಸ್ಪೃಶ್ಯತೆ ಇದೆ, ರೈತರಿಗೂ ಇವತ್ತಿಗೂ ತುಂಡು ಭೂಮಿ ಸಿಗೋದು ಕಷ್ಟ ಆಗಿದೆ. ಅಂಥ ಟೈಮಲ್ಲಿ ನೀವು ಅದು ಗುರುಸಿ ಈ ಸಿನಿಮಾ ಮಾಡಿದ್ರಿ. ಸೊ ಈ ಸಿನಿಮಾದ ಮೂಲಕ ಏನಾದರೂ ಬದಲಾವಣೆ ಆಗ್ಬೋದಾ, ಪರಿವರ್ತನೆ ಆಗ್ಬೋದಾ? ಇವಾಗ ನನಗೆ ಬದಲಾವಣೆ ಆಗಿದ್ದಂದರೆ ಇವಾಗ ಥಿಯೇಟ್ರಿಂದ ಒಂದು ಮೈಕ್ ಇಟ್ಟು ಈ ಯೂಟ್ಯೂಬರ್ ಚಾನಲ್ಸು ಮಾಮೂಲು ಚಾನಲ್ಸ್ ಕೇಳ್ತಾರೆ. ಓಕೆ. ಅವರೇ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಮೊದಲನೇ ನನಗೆ ಕಮೆಂಟ್ ಅಂದರೆ, ಈಗಲಾದರೂ ಈ ಸಿಟಿಯಲ್ಲಿ ಮಕ್ಕಳು ಭೂಮಿ ಮಾರ್ಕೊಂಡು ಬರ್ತಾರಲ್ವಾ, ಅವ್ರು ಇಷ್ಟು ಇದೇ ಟೋನಲ್ಲಿ ಹೇಳೋದು,
ಈಗಲಾದರೂ ಮಾರ್ಕೊಂಡು ಬರ್ತಾರಲ್ಲ, ಇವಾಗ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿ ಭೂಮಿ ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದಾರೆ ಅಂತ. ಯಾವನು ಮಾರಬಾರ್ದು ಅಂತ. ಯಾವುದೋ ಒಂದು ರಸ್ತೆ ಹೋಯ್ತು, ಇನ್ನೊಂದು ರಸ್ತೆಗೆಲ್ಲ ಭೂಮಿ ಮಾಡ್ತಾರೆ. ಸಿಟಿಲಿ ಬಂದ್ಬಿಡ್ತೀನಿ ಅಲ್ಲೇನು ವೇಸ್ಟ್ ಅಂತ ಮಾಡ್ತಿರ್ತಾರೆ. ಅವರಪ್ಪ ಎಷ್ಟು ಕಷ್ಟಪಟ್ಟು ಭೂಮಿ ತಗೊಂಡ ಅನ್ನೋದು ಇವಾಗ ಅವ್ರಿಗೆ ಗೊತ್ತಾಗ್ಬೇಕು, ಅರ್ಥ ಆಗ್ತಿದ್ಯಾ ಅಂತ ಮಾತಾಡ್ತಾರೆ. ಅದು ಎಷ್ಟೋ ಜನಗೆ ನನಗೆ ಅದು ಇನ್ಸ್ಪಿರೇಷನ್. ಸರ್ ನಮ್ಮ ಬಾಸ್ ಜಾತಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ, ಇದು ಹೇಳಿದ್ದಾರೆ ಅಂತಂದ್ರೆ ಎಲ್ಲೋ ಅವನಿಗೆ ಒಂದು ಮನುಷ್ಯತ್ವ ದೊಡ್ಡದು ಅನ್ನೋ ಒಂದು ಅಳವಡಿಸ್ಕೊಳ್ತಾ ಇದ್ದಾನೆ. ನನಗೆ ನೇರವಾಗಿ ಈ ಕಾಟೇರ ನೋಡಿ ಹಿಂಗಾದೆ, ಇವಾಗ ಬಂಗಾರದ ಮನುಷ್ಯ ನೋಡಿ ರೈತರಾದ್ವಿ ಅನ್ನೋ ಥರ ನನಗಿನ್ನೂ ಸಿಕ್ಕಿಲ್ಲ. ಬಟ್ ಎಲ್ಲರೂ ಅದನ್ನ ಇನ್ಸ್ಪಿರೇಷನ್ ಹೇಳಿದ್ರೆ, ನಮ್ಮ ಬಾಸ್ ಹೇಳಿದ್ಮೇಲೆ ಮುಗೀತು ಅಂತ ಫ್ಯಾನ್ಸ್ ಫಾಲೋಯಿಂಗ್ ಆಗಿರ್ಬೋದು. ತುಂಬ ಜನಗಳಿಗೆ ಜಾತಿ ವ್ಯವಸ್ಥೆ ಹೇಳಿದ್ದಾರೆ, ಉಳುವನ ಒಡೆ ಹೇಳಿದ್ದಾರೆ, ಒಂದು ಕಲ್ಚರ್ ಹೇಳಿದ್ದಾರೆ. ಅದು ಅವ್ನಿಗೆ ಇತಿಹಾಸ ಸಿಗ್ತಾ ಹೋಯ್ತು. ಅವ್ನಿಗೆ ಇತಿಹಾಸ ಯಾವಾಗ ಸಿಗುತ್ತೋ ಇದಾಗುತ್ತೆ. ಮತ್ತು ಜಾತಿ ವ್ಯವಸ್ಥೆ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಯಾವಾಗಲೂ ಇರುತ್ತೆ. ಅದು ನಾವು ಸಾಮಾಜಿಕ ಪಿಡುಗು, ಅದು ಯಾವಾಗಲೂ ಈ ಥರದ್ದು ಮಾಡಿ 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 ಅದನ್ನ ಕಂಟ್ರೋಲ್ ತರಬೇಕು. ಬಿಟ್ಟರೆ ಸಂಪೂರ್ಣವಾಗಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ಥರದ ಎಚ್ಚರಿಕೆಗಳು ಆಗ್ತಾನೆ ಇರಬೇಕು. ಒಂದು ಕವಿಗಳಿಂದನೋ ನಮ್ಮಂಥ ಸಿನಿಮಾ ಮಾಡಿದ ಮಾಧ್ಯಮಗಳಿಂದನೋ ಆಗ್ತಾ ಇರಬೇಕು. ಬಹುಶಃ ಅವಾಗ ಕಂಟ್ರೋಲಲ್ಲಿ ಇರುತ್ತೆ ಸ್ವಲ್ಪ. ಅದನ್ನ ಸಂಪೂರ್ಣವಾಗಿ ತಡೋದು ಇದು ಮಾಡೋಕ್ಕಾಗಲ್ಲ. ಈಗ ಕೆಲ ಸ್ಟಾರ್ ನಟರಿಗೆ ಈ ನೆಲದ ಕಥೆಗಳಿಗೆ ಅಷ್ಟು ಒತ್ತು ಕೊಡಲ್ಲ. ಅವರಿಗೆ ಬೇರೆ ಬೇರೆ ಒಂದು ಆಕ್ಷನ್ ಇರಬೇಕು, ಲವ್ ಇರಬೇಕು, ರೊಮ್ಯಾನ್ಸ್ ಇರಬೇಕು, ಎಲ್ಲವರೆಗೂ ಹೋಯ್ತು ಅಂದ್ರೆ ನಮ್ಮ ಸಿನಿಮಾ ಒಂದು ಸ್ವಲ್ಪ ನನ್ನಲ್ಲೇ ಇವಾಗೆಲ್ಲ ಗ್ರೇ ಶೇಡ್ ಕ್ಯಾರೆಕ್ಟರ್ ಇಷ್ಟ. ಒಂದು ಪಾಸಿಟಿವ್ನೇ ಇಲ್ಲ. ಹೌದು, ತುಂಬಾ ಗ್ರೇ ಶೇಡ್. ನೀನು ವಿಲನ್, ನೀನ್ ಎಷ್ಟು ಯೋಚನೆ ಮಾಡ್ತೀವೋ ನಾನು ಅದಕ್ಕೂ ಅಪ್ಪನಂಗೆ ಯೋಚನೆ ಮಾಡ್ತೀನಿ. ಮೇಕಿಂಗ್ ಬಗ್ಗೆ ಮಾತ್ರ ಯಾವ್ದೋ ಒಂದು ಉದ್ದೇಶ, ಒಂದು ಪಾಸಿಟಿವ್ ಅಷ್ಟೇ. ಇನ್ನು ಅವನ ಮಾರ್ಗ ಎಲ್ಲ ಗ್ರೇ. ಉದ್ದೇಶ ಪಾಸಿಟಿವ್, ಹಣ ಮಾಡೋದು ಅಥವಾ ಏನೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದು ಉದ್ದೇಶ ಪಾಸಿಟಿವ್, ಸಣ್ಣದು ಒಂದು ಎಮೋಷನಲ್ ಪಾಸಿಟಿವ್. ಬಟ್ ಉದ್ದೇಶ ಎಲ್ಲ ಗ್ರೇಗಳು. ಬಟ್ ಅವು ಓಡ್ತಾ ಇದ್ದು ಕೂಡ ಅವೇ ಟ್ರೆಂಡ್ ಕೂಡ. ನಮ್ಮ ಸಿನಿಮಾ ಕ್ಯಾರೆಕ್ಟರ್ ತುಂಬ ಮಾನವೀಯತೆ ಮೇಲೆ ನಿಂತಿದೆ, ಮನುಷ್ಯತ್ವದ ಮೇಲೆ ನಿಂತಿದೆ. ನನಗೆ ತುಂಬ ಭಯ ಕೂಡ ಎಂಡಿಗೆ ಆಗ್ಬಿಟ್ಟಿತ್ತು. ಈ ಥರ ಮಧ್ಯದಲ್ಲಿ ಇದು ಓಡುತ್ತಾ. ರೀಸೆಂಟ್ ಬಾಲಿವುಡ್ ಮೂವಿ ಒಂದು ಸಖತ್ ಗ್ರೇ ಶೇಡ್, ಎಷ್ಟೋ ಕೋಟಿ ಮಾಡ್ತು. ನಮ್ಗೆ ಇಷ್ಟು ಪಾಸಿಟಿವ್ ವೈಬ್ಸ್ ಇರೋ ಕ್ಯಾರೆಕ್ಟರ್ ಹೆಂಗೆ ಅನ್ನೋದೊಂದು ಭಯ ಇತ್ತು. ಇದೆಲ್ಲ ಬರೀ ಮಾತಾಡೋಕ್ಕಷ್ಟೇ ಆಗುತ್ತಾ ಅನ್ನೋದೊಂದಿತ್ತು. ಬಟ್ ನನಗೆ ಅದನ್ನ ಉಲ್ಟಾ ಮಾಡಿದ್ದು ಜನಗಳು. ಇದೇ ಅಂದರೆ ಆ್ಯಕ್ಚುಲಿ ಆಗ್ಬೇಕಾಗಿರೋದು ಇದೆ ಅಲ್ವಾ. ಹಿಂದೆ ಇತ್ತು ಈ ಥರದ ಜಾತಿ ವ್ಯವಸ್ಥೆ, ಸಾಮಾಜಿಕ ಪಿಡುಗುಗಳ ಬಗ್ಗೆ. ಹಿಂದೆ ನೀವು ಹೇಳಿದ್ರೆ ಭೂತಯ್ಯನ ಮಗ ಅಯ್ಯ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ರೈತರ ಪರವಾಗಿ ಇರ್ತಕ್ಕಂಥ ಸಿನಿಮಾಗಳು. ಈಗಿನ ಸಿಚುವೇಶನಲ್ಲಿ ಈ ಥರದ ಕಥೆಗಳನ್ನು ಒಪ್ಕೊಂಡು ಮಾಡೋದು ಭಾಳ ಕಷ್ಟ ಇತ್ತು. ಆಮೇಲೆ ಜಾತಿಯ ಸಾಮಾಜಿಕ ಪಿಡುಗು ಅಂತಹ ಕಥೆಗಳು ನಮ್ಮ ಸಿನಿಮಾಗಳಿಗೆ ಯಾಕೆ ತರ್ತಾ ಇಲ್ಲ ಅನ್ನೋದು ಕೂಡ ಪ್ರೇಕ್ಷಕರ ಒಂದಿಷ್ಟು ಅಭಿಪ್ರಾಯ ಆಗ್ತಾಯಿತ್ತು. ಆ ಟೈಮಲ್ಲಿ ಕಾಟೇರ ಬಂತು. ಸೊ ನಿಮಗೆ ಆರಂಭದಲ್ಲಿ ಹೇಳ್ದಂಗೆ ನೀವು ಕಾಟೇರ ನಾವು ಮಾಡುವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ಎಲ್ಲ ಬಂತು. ಈ ಕಾಟೇರ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ. ಸೊ ಆ ಸಕ್ಸಸ್ಸಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಆ ಮೆಚ್ಚುಗೆ ಸಿಗ್ತಾ ಇದೆ, ಏನು? ಇದು ನನಗೆ ಎಷ್ಟರ ಮಟ್ಟಿಗೆ ಸರ್, ಇವಾಗ ಒಂದು ಸಿನಿಮಾ ಆಗಿ ಅಷ್ಟೇ ಸಕ್ಸಸ್ ಆಗಿದ್ರೆ ನನಗೆ ಅಷ್ಟೊಂದು ಅಂದರೆ ಓಕೆ ಅನ್ಸಾಯ್ತು. ಒಂದು ನಾವು ಇವತ್ತು ನೋಡಿ ಭೂತಯ್ಯನ ಮಗ, ಅಯ್ಯೋ ಬಂಗಾರದ ಮನುಷ್ಯ, ಹಿಂಗ್ ಸಡನ್ಲಿ ಬಂದ್ರೆ ಇರ್ಬೋದು ಬೇರೆ ಸಿನಿಮಾಗಳು, ಸಡನ್ಲಿ ಹಂಗೆ ಬರೋದು ಆತರ ಕಾಡ್ತಾವ, ಇವತ್ತಿಗೂ ಕಾಡುವಂತ. ಇನ್ನೂ 10-20 ವರ್ಷ ಹೋದ್ಮೇಲೆ ಕಾಟೇರ ಅಂತ ಹೇಳೋ ಲೆವೆಲ್ಗೆ ಆಗ್ಗಂಟಲ್ಲ. ಇದು ನನ್ನ ದೊಡ್ಡ ಖುಷಿ. ಒಂದು ಸಿನಿಮಾ ಸಕ್ಸಸ್ ಗಿಂತ ಆಚೆ ಇವ ಹೆಂಗೆ ಬಂಗಾರದ ಮನುಷ್ಯ ಆ ಥರದ್ದು ಹೇಳ್ತೀವೋ, ಇನ್ನೂ 20 ವರ್ಷ ಆದ್ರೂ ಕಾಟೇರ ಅನ್ನೋದು ಒಂದು ಕನ್ಸಿಡರ್ ಆಗುತ್ತಲ್ಲ. ಅದಕ್ಕೆ ನಾನು ದೊಡ್ಡ ಋಣಿ. ಅಂದ್ರೆ ಜನಗಳು ಅದನ್ನ ಆ ಲೆವೆಲ್ಗೆ ತಗೊಂಡೋಗಿ ಆ ಸ್ಥಾನಕ್ಕೆ ಇಟ್ಬಿಟ್ರಲ್ಲ, ಅದು ದೊಡ್ಡ ಋಣಿ. ಮತ್ತೆ ಅದನ್ನ ಮಾಡಕ್ಕೆ ಇವಾಗ ಕತೆ ನಾನು ಮಾಡ್ಬೋದು, ಇನ್ನೊಬ್ರು ಬಂದು ಹೇಳ್ಬೋದು. ಅದನ್ನೊಂದು ಧೈರ್ಯ ತಗೊಂಡ್ರು ನಿರ್ದೇಶಕರು, ಅದು ಇನ್ನೊಂದು ಧೈರ್ಯ ತಗೊಂಡ್ರು ಹೀರೋ. ಅದಾದ್ಮೇಲೆ ಇದನ್ನೆಲ್ಲ ದುಡ್ಡು ಹಾಕೋರು, ಈ ತರ ಸಬ್ಜೆಕ್ಟ್ ದುಡ್ಡು ಅವ್ರಿಗೂ ಬೇಕು. ಅವ್ರ ಮುಂದೆ ಅವೆಲ್ಲ ರಿಪ್ಲೇಸಬಲ್ ಅಲ್ಲ. ನಂದು ರಿಪ್ಲೇಸ್. ನಾನು ಕತೆ ಮಾಡ್ಬೋದು, ಇಲ್ಲ ಇನ್ನೊಬ್ರು ಏನೋ ಬರ್ಬೋದು. ಇವತ್ತು ನಾನಿದ್ದೀನಿ ಅಷ್ಟೇ, ಇನ್ನೊಬ್ರು ಯಾವ್ದೋ ಒಂದು ಐಡಿಯಾ ಕೊಡ್ಬೋದು. ಬಟ್ ಅವ್ರು ರಿಪ್ಲೇಸ್ ಮಾಡಿದವ್ರು ಅವ್ರು ತ್ರಿಮೂರ್ತಿಗಳು ಅವ್ರು ಇದ್ದಾರೆ. ಸೊ ಅವ್ರಿಗೆ ನಾನು ಗ್ರೇಟ್ ಅಂತ ಹೇಳಕ್ ಇಷ್ಟ. ಓಕೆ, ಕಾಟೇರ ಆಯಿತು. ಜಡೇಶ್ ಅವರ ಕತೆ ಬತ್ತಳಿಕೆಯಲ್ಲಿ ಇನ್ನೂ ಎಷ್ಟು ಈ ಥರದ ಈ ನೆಲದ ಕಥೆಗಳಿದ್ದಾವೆ?
ನೆಲದ ಕಥೆಗಳು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದೀವಿ, ಬಟ್ ತುಂಬಾ ಇದೆಲ್ಲ. ಬಟ್ ನಾನು ಯಾವತ್ತೂ ದರ್ಶನ್ ತರ ಮನಸ್ಥಿತಿ ಇರೋ ನಟರು ಬಂದ್ರೆ ಬಹುಶಃ ಅದು ಪ್ರಯೋಗ ಆಗ್ಬೋದು. ಆ ಥರದ ಅಂಥವ್ರಿಗೆ ಮಾಡಿದಾಗ ಅದು ರೀಚ್ ಆಗೋದು. ಕರೆಕ್ಟ್. ನನ್ನ ಗುರು ಶಿಷ್ಯರಿಗೇನೆ ಸ್ವಲ್ಪ ತಡ್ಕೊಳ್ಳಿಲ್ಲ ನಾನು, ಸ್ವಲ್ಪ ಅದು ಬೇರೆ ತರ ಒಂದು ಕೆಲವೊಂದು ನೆಗೆಟಿವ್ ಬಂದು ನನಗೆ ಗುರು ಶಿಷ್ಯರ ಟೈಮಲ್ಲಿ. ಯಾಕಂದ್ರೆ ಖೋಖೋ ಅಷ್ಟೊಂದು ಯಾರು ನೋಡ್ತಾರೆ ಅನ್ನೋದು, ಮತ್ತೆ ಅಲ್ಲಿ ಹಂದಿ ಹಿಡಿಯೋ ಪಾತ್ರದ ಬಗ್ಗೆ ಒಂದು, ಅಲ್ಲಿ ಗಾಂಧಿವಾದ, ತುಂಬಾ ವಿಚಾರಗಳು ಎಷ್ಟೋ ಜನಕ್ಕೆ ಇಷ್ಟ ಆದವು, ಕೆಲವೊಬ್ರಿಗೆ ಇಷ್ಟ ಆಗ್ಲಿಲ್ಲ. ಸೊ ಬಿಟ್ಟು ಇಲ್ಲಿ ಅದಷ್ಟು ಬರ್ಲಿಲ್ಲ, ಯಾಕಂದ್ರೆ ಒಬ್ಬ ದೊಡ್ಡ ಹೀರೋ ನಿಂತು ಧ್ವನಿ ಎತ್ತಿದಾಗ ಇವೆಲ್ಲ ಇದಾಗ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಕಥೆಗಳು ಮಾಡುವಾಗಾದ್ರೂ ಆ ಥರ ಹೀರೋ ಇದ್ರೇ ಸ್ವಲ್ಪ ಬೆಸ್ಟ್ ಅಷ್ಟೇನೆ. ಅಂದರೆ ಈ ಥರದ್ದು ಒಂದು ವ್ಯವಸ್ಥೆನ ಹೇಳ್ಬೇಕಂದ್ರೆ ದೊಡ್ಡ ಧ್ವನಿ ಬೇಕು. ಅಂತ ದೊಡ್ಡ ಧ್ವನಿ ಕೂಗಿದಾಗ ಎಲ್ಲರೂ ಸೈಲೆನ್ಸ್ ಆಗಿ ಅಟ್ಲೀಸ್ಟ್ ಕೇಳ್ತಾರೆ. ಇವ್ರು ಹೇಳ್ತಾರ, ಇವ್ರು ಹೇಳ್ತಿದಾರೆ ಅಂದ್ರೆ ಏನೋ ಅದಕ್ಕೊಂದು ಯಾರೋ ಒಬ್ರು ಒಂದು ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂ ಇರಬೇಕು. ಆ ಮನುಷ್ಯ ಹೇಳಿದ್ರೆ ಮತ್ತೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹೌದೌದು. ಬಹುಶಃ ದರ್ಶನ್ ಅವರ ಸಾರಥಿ ನಂತರ ತುಂಬ ಬಹುದೊಡ್ಡ ಚರ್ಚೆ ಆಗ್ತಾ ಇರೋದು, ಮಾತು ಬರ್ತಾ ಇರೋದು ಕಾಟೇರ. ಹೌದು. ಆ ಕಥೆ ಆಗಿರ್ಬೋದು, ದರ್ಶನ್ ಅವರ ಅಭಿನಯ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಮೇಳೈಸಿರೋದ್ರಿಂದ ಕಾಟೇರ ಇವತ್ತು ಅದ್ದೂರಿಯಾಗಿ ಹೌದು ಕಾಣ್ತಾ ಇದೆ. ಜಡೇಶ್ ಅವರ ಮುಂದಿನ ಜರ್ನಿ ಹೇಗಿದೆ? ಯಾರ್ಯಾರ ಸಿನಿಮಾಗಳು ಮಾಡ್ತಾ ಇದ್ದೀರಿ? ಇವಾಗ ಸದ್ಯ 2 ಇದೆ. ಒಂದು ದುನಿಯಾ ವಿಜಯ್ ಸರ್ ಜೊತೆ ಒಂದು ಮಾಡ್ತಾ ಇದ್ದೀನಿ. ಓಕೆ. ಅದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಅದು ಕೂಡ ಈ ಬೇಸ್ಡ್ ಕಥೆನ ಹೇಗೆ? ಈ ಇದರದ್ದು ದುನಿಯಾ ವಿಜಯ್ ಮತ್ತು ನಿಮ್ಮ ಕಾಂಬಿನೇಷನ್, ನಿಮ್ಮ ಕಥೆ ನೆನೆಸ್ಕೊಂಡ ತಕ್ಷಣ ಅದು ಕೂಡ ಒಂದು ರಾ ಪ್ಯಾಕ್ ಇರ್ಬೋದಾ ಅಂತ. ನನ್ಗೆ ಇವಾಗ ನಿಮ್ಗೆ ಹೇಗ್ ಬಂತು, ನನ್ಗೂ ದುನಿಯಾ ವಿಜಯ್ ಸರ್ಗೆ ಬರಿಬೇಕು, ವಿಜಯ್ ಸರ್ಗೆ ಬರ್ಬೇಕಂದಾಗ ಯಾವ ತರದ್ದು, ಇವಾಗ ನೋಡಿ ನಾನು ಜೆಂಟ್ಲ್ಮನ್ ಮಾಡಿದೆ, ಅದು ಪ್ರಜ್ವಲ್ ದೇವ್ ಬೇರೆ ತರ ಆಗಿ. ಈ ಶರಣ್ ಸರ್ಗೆ ಸ್ವಲ್ಪ ಅವ್ರದ್ದು ಒಂದು ಕಾಮಿಡಿ ಪ್ಯಾಟರ್ನ್ ಬೇರೆ. ರ್ಯಾಂಬೋ ಅವ್ರು ಮಾಡ್ತಾರೆ, ಅದೊಂಥರ ಇದೊಂದು ಕೋಚ್ ಸೀರಿಯಸ್, ಒಂದು ಇಡೀ ಊರ್ನೇ ಗೆಲ್ಸ್ಕೊಡೋದು, ಅಷ್ಟು ದೊಡ್ಡ ಜವಾಬ್ದಾರಿ ಎಲ್ಲ ಹಾಕ್ಬಿಟ್ಟಿದೆ. ಇದು ಕೂಡ ಅದು ದೈವ ಇಚ್ಛೆ. ಇದು ಕೂಡ ಕಾಟೇರನ್ನು ಈ 55 ಒಂಥರ ಆದ್ರೆ ಇದು 56 ಮೂವಿ ಇದು ಬೇರೆನೆ ಅನ್ನಕ್ಕೆ ಒಂದು ಶುರು ಆಯ್ತು. ಹಂಗೆ ನೋಡಿದಾಗ ವಿಜಯ್ ಸರ್ಗೂ ಅವ್ರ ಹಿಂದಿನ ಸಿನಿಮಾಗಳು ಯಾವುದು ಮಾಡಿಲ್ಲ, ಯಾವ ಥರದ್ದು ನೋಡಿಕೊಂಡು ಇದನ್ನ ಮಾಡಬೇಕು ಅನ್ನೋದೊಂದು ತುಂಬ ಸ್ಪೆಷಲ್ ಆಗಿ ಇದೆ ಅದು ಕ್ಯಾರೆಕ್ಟ್ರು. ಮತ್ತೆ ಅದನ್ನು ಈ ಥರದ್ದು ಸ್ವಲ್ಪ ಇದ್ರದ್ದು ಬೇಸಿಸ್ ಮೇಲೇ ಇರುವಂಥ ಒಂದು ಸಬ್ಜೆಕ್ಟು. ನೋಡೋಣ. ಇವಾಗ ನನಗೆ ವಿಜಯ್ ಸರ್ ಅಂದಾಗ ಬರೋದೇ ನನಗೆ ಅದೇ ನೆನಪಲ್ಲ, ಅದೇ ಥರದ್ದು ಬರೆದಿದ್ವಿ. ಅದಾದ್ಮೇಲೆ ಶರಣ್ ಸರ್ ಜೊತೆ ಒಂದು ಕತೆ ಇದೆ. ಅದು ಒಂಥರ, ಅದು ವಿಲೇಜ್ ಸ್ವಲ್ಪ ಬೇರೆ ಜನರ್ ಕತೆನೆ. ಅದು ಒಂದು ಸ್ವಲ್ಪ ರಿಯಲ್ ಇನ್ಸಿಡೆಂಟ್. ಇವೆರಡು ರಿಯಲ್ ಇನ್ಸಿಡೆಂಟ್ ಬೇಸ್ಡ್. ಅಂದ್ರೆ ಎಲ್ಲ ಒಂದ್ ಕಡೆ ನಡೆದಿದ್ದಲ್ಲ, ಅಲ್ಲೆಲ್ಲ ನಡೆದಿದ್ದಗಳನ್ನ ಹಾಕಿ ಒಂದು ಸಿನಿಮಾ ಮಾಡೋದೇ ನಮ್ದೊಂದು ಸ್ಟೈಲ್ ಅಷ್ಟೇ. ಬಹುಶಃ ಒಂದು ಒಳ್ಳೆ ಕತೆಗೆ ಯಾವತ್ತೂ ಸಾವಿಲ್ಲ ಅನ್ನೋದು ಕಾಟೇರ ಸಾಬೀತು ಮಾಡಿದೆ. ಅಂದರೆ ಒಳ್ಳೆ ಕತೆಗಳು ಬಂದರೆ ಕನ್ನಡಿಗರಷ್ಟೇ ಅಲ್ಲ, ಪರಭಾಷಿಗರು ಕೂಡ ನೋಡಿ ಮೆಚ್ಕೊಳ್ತಾರೆ ಅನ್ನೋದು ಕಾಟೇರ ನಮ್ಮ ಕಣ್ಮುಂದೆನೆ ಸಾಕ್ಷಿ. ಈಗ ಪರಭಾಷೆಯಲ್ಲಿ ಕರ್ಣನ್ ಆಗಿರ್ಬೋದು, ಹಸುರನ್ ಆಗಿರ್ಬೋದು, ರಂಗಸ್ಥಳಂ ಆಗಿರ್ಬೋದು, ಇವೆಲ್ಲ ಆ ನೆಲದ ಕಥೆಗಳು ಅಲ್ಲಿಗೆ ಹೊತ್ಕೊಂಡು. ಸೊ ನಮ್ಮಲ್ಲಿ ಆ ಥರದ ಕಥೆ ಇಲ್ಲ ಅನ್ನೋರಿಗೆ ಕಾಟೇರ ಬಂದು ನಿಂತಿದೆ, ದೊಡ್ಡ ಗೆಲುವು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಜಡೇಶ್ ಅವರು ಈ ಥರದ ಒಂದಿಷ್ಟು ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡು ಒಂದಿಷ್ಟು ಎಲ್ಲ ಅಂದರೆ ಬರೀ ದರ್ಶನ್ ಒಬ್ಬರೇ ಮಾತ್ರ ಅಲ್ಲ, ಇರೋ ಕನ್ನಡದ ಸ್ಟಾರ್ಗಳು ಕೂಡ ನಿಮ್ಮ ಕಥೆನ ಇಷ್ಟಪಟ್ಟು ಮಾಡುವಂತಾಗಲಿ ಅನ್ನೋದು ನಮ್ಮ ಆಶಯನೂ ಕೂಡ. ನೀವು ಈಗ ಹೇಳ್ತಾ ಇದ್ರಿ ದುನಿಯಾ ವಿಜಯ್ ಇದು ಸಿನಿಮಾ, ಅದಾದ್ಮೇಲೆ ಇನ್ನೊಂದು ಏನೋ ಶರಣ್ ಸರ್ದು, ಅದು ಕೂಡ ಬೇರೆ ಥರದ ಜನ. ಸೊ ಒಬ್ಬ ಕಥೆಗಾರನಿಗೆ ಅದ್ಭುತವಾಗಿ ಸುಳ್ಳು ಹೇಳೋದು ಗೊತ್ತಿದ್ರೆ ಮಾತ್ರ ಅವನು ಕಥೆಗಾರ ಅಂತ ನಾನು ನಂಬಿರೋದು. ಅಂದರೆ ಸಿನಿಮಾನೇ ಸುಳ್ಳು, ಅದ್ಭುತವಾಗಿ ಸುಳ್ಳು ಹೇಳಬೇಕು, ಅವಾಗಲೇ ಆ ಸಿನಿಮಾ ಗೆಲ್ಲೋದು. ಆದರೆ ನೀವು ಇಲ್ಲಿ ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳಿಲ್ಲ, ಹಂಗಾಗಿ ಅದು ಕೂಡ ಗೆದ್ದಿದೆ. ಓಕೆ, ನೆಕ್ಸ್ಟ್ ನಿಮ್ಮ ಜರ್ನಿ ಹೇಗಿದೆ? ಜರ್ನಿ ಅಂದ್ರೆ ಈ ತರದೊಂದು ಪ್ರಾಜೆಕ್ಟ್ ಇದೆ, ಮತ್ತೆ ತುಂಬಾ ಕರೆಗಳು ಬರ್ತಾ ಇದೆ ಬೇರೆ ಎಲ್ಲ. ನಾನು ಅವ್ರಿಗೆ ಹೇಳ್ತಿರೋದು ಒಂದೇ, ಸರ್ ಇವಾಗ ಕತೆ ಕೊಟ್ಟು ಸಂಬಂಧ ಮುಗೀತು ಅನ್ನೋ ತರ ಬರೋ ಥರ ಅಲ್ಲ ನಾನು. ಇವಾಗ ಕಾಟಿರೋದು ನಮ್ಮ ಕೊನೆಯವರು ಹೇಗಿದ್ದೋ ಆ ಥರದ್ದೊಂದು ಜರ್ನಿ ಮಾಡಬೇಕು.
ಅವಾಗ ಒಬ್ಬ ರೈಟರ್ಗೂ ಡೈರೆಕ್ಟರ್ಗೂ ಒಂದು ಜರ್ನಿ ಶುರುವಾಗುತ್ತೆ. ಸೊ ನನಗೆ ಅಷ್ಟು ಸಮಯ ಇಲ್ಲ ವಿಜಯ್ ಸಾರದ್ ಹಿಂಗೆ ಮಾಡೋದ್ರಿಂದ ಅಂತ ತುಂಬ ಕರೆಗಳನ್ನು ಇದು ಮಾಡ್ತಾ ಇದ್ದೀನಿ. ಅಲ್ಲೇ ಅರ್ಥ ಆಗುತ್ತೆ ರೈಟರ್ಸ್ಗೆ ಎಷ್ಟು ಅಭಾವ ಇದೆ ಅಂತ. ಕರೆಕ್ಟ್. ಈಗ ಕನ್ನಡದಲ್ಲಿ ರೈಟರ್ಸ್ ಗಿಲ್ಡ್ ಇಲ್ಲ ಇಲ್ಲಿ. ಹೌದು. ಸೊ ಅದರದ್ದೊಂದು ಅಸೋಸಿಯೇಷನ್ ಕೂಡ ಇಲ್ಲ. ಆಮೇಲೆ ಬರಹಗಾರರಿಗೆ ನಾನು ಆಗಲೇ ಹೇಳ್ದಂಗೆ ಸರಿಯಾದಂಥ ಬೆಲೆನೇ ಸಿಗ್ತಾ ಇಲ್ಲ ಸರ್. ಇವಾಗ ಅಸೋಸಿಯೇಷನ್ ಮತ್ತು ಯಾವುದೋ ಒಂದು ಒತ್ತಡದಿಂದ ನಾವು ಯಾವುದನ್ನು ಮಾಡೋಕ್ಕಾಗಲ್ಲ. ಬದಲಾವಣೆ ಆಗ್ಬೇಕು, ಅವ್ರ ಮನಸ್ಸಲ್ಲಿ ಕೆಲವೊಂದು ಬದಲಾವಣೆ ಆಗ್ಬೇಕು. ನಾನು ಇದಕ್ಕೆ ಡೈರೆಕ್ಟರು ಇಲ್ಲ, ಜಸ್ಟ್ ನನ್ನ ಹತ್ರ ಒಂದು ಲೈನ್ ಇದೆ, ಯಾರೋ ಒಬ್ರದ್ದೆಲ್ಲ ಅವ್ರದ್ದು ಏನು ಕ್ರೆಡಿಟ್ಸ್ ಕೊಟ್ಕೊಂಡು ಓಪನ್ ಆಗಿ ಇವ್ರದ್ದಿದೆ, ಏನೂ ಆಗಲ್ಲ. ಅದು ಯಾಕೆ ಭಯನೂ ನನಗೆ ಗೊತ್ತಾಗ್ತಿಲ್ಲ. ಎಷ್ಟು ಸಮಸ್ಯೆ ಇದೆ, ನಾನು ಅದನ್ನು ಅನುಭವಿಸ್ಕೊಂಡ್ ಬಂದಿದ್ದೀನಿ. ಅದನ್ನ ಬಿಟ್ರೆ ಸರಿ ಹೋಗುತ್ತೆ ಅಂತ. ಈ ತರದ ನೆಲ ಕಥೆಗಳು ಬರೆಯೋರು ಬಹಳ ಜನ ಇದ್ರು ಕೂಡ ತಲುಪಕ್ ಆಗ್ತಾ ಇಲ್ವಲ್ಲ ಅಂತ. ಅದೇ ಇವಾಗ ನಿಂತ್ಕೊಂಡು ನೋಡಿದ್ರೆ ಆಗ್ತಿಲ್ಲ. ಇದು ಒಂದೊಂದೇ ಬೆಳಿಬೇಕು. ಕಾಟೇರ ಅದು ಆಗ್ಬೋದು, ಪಕ್ಕ ಸಾಧ್ಯತೆ. ಇವಾಗ ನಾನೊಬ್ಬ ನಿರ್ದೇಶಕನಾಗಿ ಇಲ್ಲಿ ರೈಟರ್ ಆಗಿದ್ದೆ ಅಭಾವದಿಂದ. ಇಲ್ಲಾಂದ್ರೆ ಅವ್ರು ನನ್ಗೆ ಯಾಕೆ ಹೇಳಿ ಪ್ರಕಾರ ಕನ್ನಡದಲ್ಲಿ ಬರಹಗಾರರಿಗೆ ಅಭಾವ ಇದೆ ಅಂತ ತುಂಬಾ ಇದೆ ಸರ್, ತುಂಬಾ ಇದೆ. ರೀಮೇಕ್ ಹಾವಳಿಗಳ ನಡುವೆ ಬರಹಗಾರ ಎಲ್ಲೋ ಕಳೆದೋಗ್ತಾ ಇದೆ. ಅದೇ ಅಲ್ಲ, ಇವಾಗ ಆಗ್ತಾ ಇಲ್ಲ. ಹಿಂದೆ ಆಗಿದ್ದು ಒಂದು ಪ್ರಭಾವಕ್ಕೆ ರಿಮೇಕ್ ಒಂದು ರೀಸನ್, ಬೇರೆ ಬೇರೆ ರೀಸನ್ಗಳ ಜೊತೆ ರಿಮೇಕ್ ಒಂದು ಮೇಜರ್ ಕಾರಣ ಬರವಣಿಗೆ. ಮತ್ತೆ ಅದೇ ಆರ್ಥಿಕತೆ, ಸ್ಟೇಜ್ ಸ್ವಾರ್ಥತೆ, ಇಷ್ಟು ಯೋಚನೆಗಳು ಅವನ್ನ ಸ್ವಲ್ಪ ಇದೆ. ಬಟ್ ಒಂದು ರಾಜ ಆದ್ಮೇಲೆ ಕವಿಗಳು ಇರಬೇಕು, ಒಂದು ಆಸ್ಥಾನ ಅಂದ್ಮೇಲೆ ಅಷ್ಟೆಲ್ಲ ಇರ್ತಾರೆ. ಎಷ್ಟೊತ್ತಿದ್ರು ರೈಟರ್ಸ್, ಯಾಕಂದ್ರೆ ಅವರು ತಿಳ್ಕೊಂಡಷ್ಟು ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರಲ್ಲ. ಯಾಕೆ ಅವನು ಅದರಲ್ಲೇ ಇರ್ತಾನೆ, ಎಷ್ಟು ಸಿನಿಮಾಗಳು ನೋಡ್ತಾ ಇರ್ತಾನೆ, ಎಷ್ಟು ಬುಕ್ಸ್ಗಳು ಓದ್ತಾ ಇರ್ತಾನೆ, ಇದು ಮಾಡ್ತಾರೆ. ಅವ್ನು ಇದನ್ನೇ ಆ ವೃತ್ತಿನೇ ಅದು. ಡೈರೆಕ್ಟರ್ ಇದನ್ನು ಮಾಡ್ಕೊಂಡು ಅದನ್ನು ಓದ್ಕೊಂಡು ಅದೆಲ್ಲ ಏನಾಗುತ್ತೆ, ಅದಕ್ಕೆ 2 ವರ್ಷ ಸಿನಿಮಾ ನಡೀತೆ. ಆ 2 ವರ್ಷ ಸಿನಿಮಾ ತಗೊಂಡಾಗ ಥಿಯೇಟರ್ಸ್ ಪ್ರಾಬ್ಲಮ್ ಶುರುವಾಗುತ್ತೆ. ಸ್ಟಾರ್ ಸಿನಿಮಾಗಳು ಇಲ್ಲ ಅಂದಮೇಲೆ ಅವ್ನು ಥಿಯೇಟರ್ ಕ್ಲೋಸ್ ಮಾಡೋ ಇಬ್ಬರು. ಕಾಟೇರದಿಂದ ಎಷ್ಟೋ ಥಿಯೇಟರ್ಗಳು ರೀಓಪನ್ ಆಗಿದೆ. ಅದು ಬೇಕಾಗಿರೋದು. ಈಗ ಚಿತ್ರರಂಗದ ಸಮಸ್ಯೆ ಅದೊಂದು, ಚಿತ್ರಮಂದಿರಗಳು ಅದೇ. ಇವು ಕಾಟೇರ ನನಗೆ ಬೆಳಗ್ಗಿಂದ ಕಿಕ್ ಸಿಗ್ತಾನೆ ಇರೋದು. ಯಾಕೆ ಒಳ್ಳೆ ಇದ್ರಲ್ಲಿ ಇದೀನಿ ನಾನು, ಸಿನಿಮಾಗಳು ಬರಬೇಕು. ಅಲ್ಲೊಂದು ಯಾವ್ದೋ ಥಿಯೇಟರ್ ಓಪನ್ ಆಯ್ತಂತೆ, ಇಲ್ಲೊಂದು ಬಂಡಿ ಹಾಕೊಂಡ್ ಮಾಡ್ದಂತೆ, ಅಲ್ಲಿ ಥಿಯೇಟರ್ ಎತ್ತುಗಳೇ ತಗೊಂಡ್ಬಂದ್ಬಿಟ್ರಂತೆ. ಅದು ಒಂದು ವಿಡಿಯೋನೇ ವೈರಲ್ ಆಗಿತ್ತು ಸರ್. ಎತ್ತುಗಳು ಹೊಡ್ಕೊಂಡು ಥಿಯೇಟರ್ ಅಲ್ಲಿ ಆ ಸ್ಕ್ರೀನ್ ಈ ಸ್ಕ್ರೀನ್ ಮ್ಯಾಚ್ ಮಾಡ್ತಾರೆ. ಇದೆಲ್ಲ 60s 50s ಅಲ್ಲಿ ಆ ತರ ಅದಂತೆ. ನಿನ್ನೆ 56 ದೊಡ್ಡ ಕುಟುಂಬ ಬಂದು ಇವತ್ತೊಂದು ವಿಡಿಯೋ ವೈರಲ್. ಇವತ್ತು ಫುಲ್ ಟ್ರ್ಯಾಕ್ಟರ್ ಬಂದು ನೋಡ್ಕೊಂಡು ನಿನ್ನೆ ನೈಟ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ದಿನ ಒಂದು ಈ ತರದ್ದೊಂದು ಇದು ಸಾಲ್ತಾ ಇಲ್ಲ. ಇದು ಅಂದರೆ ಈ ಒಂದು ಸಿನಿಮಾ ಅಂದ್ರೆ ಈ ಲೆವೆಲ್ಗೆ ನಿಜ. ಒಂದು ಸಿನಿಮಾ ಏನ್ ಬೇಕಾದ್ರೂ ಮಾಡೋದು. ಸಿನಿಮಾಗೆ ಸಾಮಾಜಿಕವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಖಂಡಿತವಾಗಿ ಇದೆ. ಅದು ಸಿನಿಮಾ ಮಾಧ್ಯಮಕ್ಕೆ ಮಾತ್ರ ಆ ಶಕ್ತಿ ಇರೋದು. ಓಕೆ, ಜಡೇಶ್ ಅವರು ನೆಕ್ಸ್ಟು ದರ್ಶನ್ಗೆ ಅಂತ ಕತೆ ಮಾಡಿಕೊಂಡು ಮತ್ತೆ ಡೈರೆಕ್ಷನ್ ಮಾಡಬಹುದಲ್ಲ ಸರ್? ಮಾಡೇ ಮಾಡ್ತೀನಿ. ಆ ಕಾನ್ಫಿಡೆಂಟ್ ಬರಬೇಕು. ಮಾಡೇ ಮಾಡ್ತೀನಿ. ಏನಂದ್ರೆ ಕಾಟೇರ ಕತೆನ ಒಪ್ಪಿದ್ದಾರೆ ಅಂದ್ರೆ ಈ ಕಾನ್ಫಿಡೆಂಟ್ ಮೇಲೆ ಇನ್ನೊಂದು ಕತೆ ಮಾಡ್ಬೋದು. ಅದೇ ನನ್ನ ನಿರ್ದೇಶನದಲ್ಲೇ ಮಾಡ್ಬೇಕನ್ನೋದು ದೊಡ್ಡ ಅದನ್ನ ಆಸೆ, ನನ್ನ ಗುರಿ ಕೂಡ ಅದು. ಯಾರಿಗೆ ತಾನೇ ಇರಲ್ಲ, ಯಾರಿಗೆ ಒಬ್ಬ ಇರಲ್ಲ. ನಾವು ಇನ್ನೂ ಹತ್ರ ಹೋಗ್ಬಿಟ್ಟಿದೀವಿ, ಗುಡಿ ಹತ್ರ ಹೋಗಿದ್ದೀವಿ, ಮೆಟ್ಲಲ್ಲಿದ್ದೀವಿ. ಈ ಒಳಗೆ ಹೋಗ್ಬಿಡೋದು ಅಷ್ಟೇ. ಬಟ್ ಅದಕ್ಕೊಂದು ಟೈಮು ಮತ್ತೆ ಅಡಿಪಾಯ ಎಲ್ಲ ಹಾಕೊಂಡು ಹೋಗ್ಬೇಕು ಅದಕ್ಕೆ. ಸೊ ಅದಕ್ಕೋಸ್ಕರ ನಾನು ಅದು ವೇಟಿಂಗ್. ಬಟ್ ಆ ಕಾಂಬೋ ಬರುತ್ತೆ ಅಂತಂದ್ರೆ ಮತ್ತಷ್ಟು ನಿರೀಕ್ಷೆಗಳು ಜಾಸ್ತಿ ಆಗಿರುತ್ತೆ. ಹೌದು. ಅಲ್ಲ, ಇವಾಗ್ಲೂ ನಾನು ಟ್ವಿಟರ್ ಅಲ್ಲಿ ಏನೇನೋ ಮಾಡಿದ್ರೆ ಪ್ರತಿ ಒಂದು ಮೆಸೇಜ್ ಅದೇ, ನೆಕ್ಸ್ಟ್ ಬಾಸ್ ಜೊತೆ ನಿಮ್ದೊಂದು ಮೂವಿ, ಬಾಸ್ ಜೊತೆ ನಿಮ್ದೊಂದು ಮೂವಿ ಮಾಡ್ಲೇಬೇಕು. ದರ್ಶನ್ ಜೊತೆ ಏನಾದ್ರು ಚರ್ಚೆ ಮಾಡಿದ್ದೀರಾ ಅಥವಾ ಏನಾದ್ರು ಸಿನಿಮಾ ಶೂಟಿಂಗ್? ನಾನು ಅದನ್ನ ಯಾವತ್ತಿಗೆ ಅಲ್ಲ, ಈ ನಮ್ಗೆ ಈ ತರದೊಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದೇ ನಮ್ಗೆ ಇರ್ಲಿಲ್ಲ. ಮತ್ತೆ ಅದರದ್ದು ಕೆಲಸ ಮಾಡೋದು ಆಫ್ಟರ್ ಸಕ್ಸಸ್ಗೆ ಒಂದ್ಸರಿ ಬಾಸ್ ಒಂದು ಫೋಟೋ ಕೊಡಿ, ನಿಮ್ಮ ಹತ್ರ ಒಂದು ಫೋಟೋ ಇಲ್ಲ ಅಂತಂದೆ. ಆಫ್ಟರ್ ಸಕ್ಸಸ್ ಅಲ್ಲಿ ಅದಾದ್ಮೇಲೆ ಇನ್ನೊಂದು ಕತೆ ಕೊಡ್ತೀನಿ. ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಕೇಳ್ತಾರಂದ್ರೆ ನೋಡಿ ಅವ್ರು ಎಷ್ಟಕ್ಕೊಂದು ಅಂದ್ರೆ ಒಂದು ತಮಾಷೆಗೆ ಅದನ್ನು ಒಂದು ರೆಸ್ಪೆಕ್ಟ್ ಮಾಡಿದಿರಲ್ಲ, ಚೆನ್ನಾಗಿದೆ ಕೂಡಪ್ಪ ಮಾಡ್ತೀವಿ. ಫೈನಲಿ ಅಲ್ಲಿ ಗೆದ್ದಿದ್ದು ಕತೆಗಾರ, ಕತೆಯ ಬರಹಕ್ಕೆ ಅಷ್ಟೇ. ಅದು ಅದೇ ಅವರಲ್ಲಿ ಅದೇ ಇರೋದು. ಅವ್ರು ತುಂಬಾ ಕಡೆ ಹೇಳಿದ್ದಾರೆ,
ನಮ್ಗೆ ಏನ್ ಬರುತ್ತೆ ಅದನ್ನು ಮಾಡ್ತೀವಪ್ಪ, ಒಳ್ಳೇದು ಬಂತು, ಇದು ಕಾಟೇರ ಬಂತು, ಕಾಟೇರ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಹಿಂದೆ ಕೂಡ ಅಣ್ಣವ್ರು ಕೂಡ ಸಿನಿಮಾಗಳು ಏನು ಸಕ್ಸಸ್ ರೇಷಿಯೋ ಇದೆ ಅಣ್ಣವ್ರ ಸಿನಿಮಾಗಳು ಅವೆಲ್ಲ ಕಾದಂಬರಿ ಆಧಾರಿತ ಸಿನಿಮಾಗಳೇ. ಹೌದು. ಕಾದಂಬರಿ ಅಂತಂದ್ರೆ ಅಲ್ಲಿ ಬರೋದು ಬರಹಗಾರ ಮಾತ್ರ, ಬರವಣಿಗೆಯೇ ಶಕ್ತಿ, ಸಿನಿಮಾ ಶಕ್ತಿ. ಇದು ಒಂದು ಕಾದಂಬರಿಯಿಂದ ಆಗಿಲ್ಲ ಅಷ್ಟೇ. ನಿಜ ನಿಜ. ಕಾಟೇರ ಬರಹ ಇದೆಯಲ್ಲ ಅದು ಮುಖ್ಯ. ಒಂದು ಸಿನಿಮಾ ಬೇಕಿರೋದೇ ನೀವು ಹೇಳಿ. ನಾನು ಸ್ಟಾರ್ಟಿಂಗ್ ರಿಲೀಸ್ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡ್ ಬಂದ್ಬಿಟ್ಟಿದ್ದೆ. ಏನು ಅಂತಂದ್ರೆ, ನಾನು ಸಿನಿಮಾ ನೋಡಿದಾಗ ಕಾದಂಬರಿಯಿಂದ ಸಿನಿಮಾ ಮಾಡೋದು ನೋಡಿ, ಈ ಸಿನಿಮಾನ ಮತ್ತೆ ಒಂದು ಕಾದಂಬರಿ ರೂಪವಾಗಿ ಮತ್ತೆ ನನಗೆ ಅದು ಬರಿಬೇಕಂತನೂ ಇದೆ. ಯಾಕಂದ್ರೆ ನನಗೆ ಈ 3 hours ಅಲ್ಲಿ ಕಟ್ಟಕ್ ಆಗ್ಲಿಲ್ಲ ಅದ್ರದ್ದು ವಿಚಾರಗಳು ಅದಿಗಳು. ಮುಂದಿನ ಫ್ರೀ ಇದ್ದಾಗ ತುಂಬಾ ವಿಷಯಗಳು ಇದಾವೆ ನನ್ನಲ್ಲಿ ಇನ್ನು, ಅದರದ್ದು ಎಫೆಕ್ಟ್ ಅಂಡ್ ಆಫ್ಟರ್ ಎಫೆಕ್ಟ್ ತುಂಬಾ ವಿಷಯಗಳಿದಾವೆ. ಸಮಯ ಫ್ರೀ ಇದ್ದಾಗ ನಾನು ಇದನ್ನ ಬರೆದು ಕಾಟೇರನ ಪುಸ್ತಕ ರೂಪವಾಗಿ ತರಬೇಕನ್ನೋದು ನನ್ನ ಯೋಚನೆ. ಅಂದ್ರೆ ಇಷ್ಟೇ ಆ ಸಿನಿಮಾದಲ್ಲಿ ನಡೆದಿದ್ದಿರಲ್ಲ, ಅದ್ರದ್ದು ಮೀರಿ ಇನ್ನೇನೇನು ಎಫೆಕ್ಟ್ಗಳು ಇದಾವೋ ಇನ್ನು ಆ ಥರದ್ದು ಇಟ್ಕೊಂಡು ಒಂದು ಫ್ರೀ ಟೈಮಲ್ಲಿ ಬರಿಬೇಕನ್ನೋದು ನನ್ನ ಮುಂದಿನ ಆಸೆ ಕೂಡ. ನೋಡೋಣ ಏನಾಗುತ್ತೆ ಅಂತ. ಒಳ್ಳೇದಾಗಲಿ. ಇಷ್ಟೊತ್ತು ಜಡೇಶ್ ಅವರು, ಅಂದರೆ ಜಡೇಶ್ ಅವರು ಬರೀ ಬರಹಗಾರ ಅಷ್ಟಲ್ಲ, ಅವರು ನಿರ್ದೇಶನ ಕೂಡ ಮಾಡಿದರು. ಪ್ರಜ್ವಲ್ ಅವರ ಜೆಂಟಲ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ವಿಭಿನ್ನವಾಗಿತ್ತು, ಒಳ್ಳೆ ಪ್ರಯೋಗ ಆಯಿತು. ಅದಾದಮೇಲೆ ಗುರು ಶಿಷ್ಯರು ಮಾಡಿದ್ರು, ಅದು ಕೂಡ ಟಾಕ್ ಆಯಿತು. ಅದಕ್ಕೂ ಮೊದಲು ಒಂದು ಸಿನಿಮಾ ಮಾಡಿದರು ಜಡೇಶ್, ಬಹುಶಃ ಸಿನಿಮಾ ರಂಗದಾರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ, ರಾಜಹಂಸ ಅಂತ ಒಂದು ಸಿನಿಮಾ ಮಾಡಿದರು. ಅದು ಕೂಡ ಬೇರೆ ವಿಶೇಷವಾಗಿಯೇ ಸಿನಿಮಾ ಬಂದಿತ್ತು. ಆ ಮೂಲಕ ಬಂದಂಥವ್ರು ಈಗ ಕತೆನ ಕಟ್ಕೊಟ್ರು. ಕಾಟೇರನ ಗೆಲ್ಲೋದಕ್ಕೆ ಅವರೂ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಜಡೇಶ್, ಮುಂದಿನ ದಿನಗಳಲ್ಲಿ ಈ ನೆಲದ ಕಥೆಯ ಮೂಲಕನೇ ನೀವು ಮತ್ತೆ ಚಿತ್ರರಂಗದಲ್ಲಿ ಸದ್ದು ಮಾಡ್ತಾ ಇರಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಟಿವಿಗೆ ಬಂದು ಮಾತಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.